ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅಯ್ಯೋ ಅಕ್ಕ, ನಿಮಗೆ ಏನು ಅಂತ ಹೇಳಲಿ. ನಮ್ಮ ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗ್ತಾ ಇದೆ. ಪೂರ್ತಿ ತಿಂಗಳು ಕತ್ತೆಯ ಹಾಕಿ ಕೆಲಸ ಮಾಡಿದ್ರು ಕೈಗೆ ಕೇವಲ 8,000 ಮಾತ್ರ ಸಿಗುತ್ತೆ. ಮಧ್ಯಾಹ್ನ ಕ್ಯಾಂಟೀನಿನಲ್ಲಿ ಊಟವನ್ನು ಸಹ ಕೊಂಡುಕೊಳ್ಳಲು ನನ್ನ ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ಈ ದಿನ ಕೂಡ ಕೇವಲ ಒಂದೇ ಒಂದು ಟೀಯನ್ನು ಕುಡಿದು ಸಮಯ ಕಳೆದಿದ್ದು ಆಯಿತು. ನನ್ನ ಸ್ಥಿತಿ ಯಾವ ಶತ್ರುವಿಗೂ ಬರಬಾರ್ದು. 25 ವರ್ಷದ ಆರತಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ತನ್ನ ವಾರಗಿತ್ತಿ ದೀಪಾಳ ಈ ನೋವು ಭರಿತ ಮಾತುಗಳನ್ನು ಕೇಳಿ ಅವಳ ಹೃದಯ ಕರಗಿತ್ತು. 2 ವರ್ಷದ ಮೊದಲು ಆರತಿಯ ಗಂಡ ಅರವಿಂದ್ಗೆ ಒಂದು ಭಯಾನಕವಾದ ಆಕ್ಸಿಡೆಂಟ್ ಆಗಿ ಅವರು ಈಗ ಹಾಸಿಗೆಯನ್ನು ಹಿಡಿದಿದ್ದರು. ಆಗಿನಿಂದ ಆರತಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸುಮಾರು 100 ಟಿಫಿನ್ಗಳನ್ನು ರೆಡಿ ಮಾಡಿ ಪೂರ್ತಿ ಮನೆಯ ಖರ್ಚನ್ನು ನಿಭಾಯಿಸುತ್ತಿದ್ಲು. ಆರತಿ ತನ್ನ ತಂಗಿಯ ಬಾಡಿ ಹೋದ ಮುಖವನ್ನು ನೋಡ್ತಾಳೆ. ಅವಳು ತಕ್ಷಣ ತನ್ನ ಕೈಗಳನ್ನು ಒರೆಸಿಕೊಂಡು ತನ್ನ ವಾರಗಿತ್ತಿ ದೀಪಾಗೆ 3,000 ರೂಪಾಯಿಗಳನ್ನು ಕೊಡ್ತಾಳೆ. ದೀಪ ಮಧ್ಯಾಹ್ನ ಉಪವಾಸವಿರಬಾರ್ದು, ಈ ದುಡ್ಡು ನಿನ್ನ ಬಳಿ ಇಟ್ಕೋ, ನಿನಗೆ ಇಷ್ಟವಾದುದನ್ನು ತಿನ್ನು ಎಂದು. ಆದರೆ ಒಂದು ದಿನ ದೀಪ ಮಂಚದ ಕೆಳಗೆ ಬಿದ್ದಿದ್ದ ಪರ್ಸ್ನಿಂದ ಕೆಲವು ಕಾಗದಗಳು ಕೆಳಗೆ ಬಿದ್ದಿರುವುದನ್ನು ಕಂಡು ಬಂತು. ಅದು ಇಡೀ ತರ್ಕವನ್ನೇ ಬದಲಾಯಿಸಿಬಿಟ್ಟಿತ್ತು. ಇಷ್ಟಕ್ಕೂ ಆ ಕಾಗದಗಳಲ್ಲಿ ಆ ರೀತಿ ಏನಿತ್ತು ಗೊತ್ತಾ? ಬೆಳಿಗ್ಗೆ 6 ಗಂಟೆಗೆ ಅಡಿಗೆ ಮನೆಯಿಂದ ಬರುತ್ತಿದ್ದ ಬಿಸಿ ಬಿಸಿ ರೊಟ್ಟಿ ಮತ್ತು ದೇಸಿ ತುಪ್ಪದ ವಾಸನೆ ಎಲ್ಲರಿಗೂ ಹಸಿವನ್ನು ಹೆಚ್ಚು ಮಾಡಿಬಿಡುತ್ತಿತ್ತು. ಆರತಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಬೆವರಿನಿಂದ ಅವಳು ಪೂರ್ತಿಯಾಗಿ ನೆನೆದು ಹೋಗಿದ್ಲು. ಆದರೆ ಅವಳ ಕಣ್ಣುಗಳಲ್ಲಿ ಮಾತ್ರ ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿಕೊಂಡಿತ್ತು. ಆರತಿ ಟಿಫಿನ್ ಸರ್ವಿಸ್ ನಗರದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ತುಂಬ ಹೆಸರುವಾಸಿಯಾಗಿತ್ತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಆರತಿ 100 ಟಿಫಿನ್ ಬಾಕ್ಸುಗಳ ಊಟವನ್ನು ಒಂಟಿಯಾಗಿ ರೆಡಿ ಮಾಡ್ತಾ ಇದ್ದು. ಆದರೆ ಆರತಿ ಮಾತ್ರ ಯಾವಾಗಲೂ 2 ವರ್ಷದ ಮೊದಲಿನವರೆಗೂ ಎಲ್ಲವೂ ತುಂಬ ಸುಂದರವಾಗಿತ್ತು. ಆರತಿಯ ಗಂಡ ಅರವಿಂದ್ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆಯಲ್ಲಿ ದುಡ್ಡಿಗೆ ಯಾವುದೇ ಕೊರತೆ ಇರಲಿಲ್ಲ. ಆರತಿ ತುಂಬ ಆರಾಮವಾಗಿ ಮನೆಯನ್ನು ಸಂಭಾಳಿಸುತ್ತಿದ್ದಳು. ಆದರೆ ಒಂದು ದಿನ ಸಾಯಂಕಾಲ ಅರವಿಂದ್ ಕೆಲಸದಿಂದ ಮನೆಗೆ ವಾಪಸ್ ಬರುತ್ತಿರಬೇಕಾದ್ರೆ ಅವರ ಕಾರಿಗೆ ಭಯಾನಕವಾದ ಆಕ್ಸಿಡೆಂಟ್ ನಡೆದು ಬಿಟ್ಟಿತ್ತು. ಡಾಕ್ಟರ್ಗಳು ಅರವಿಂದಿನ ಜೀವವನ್ನೇನೋ ಉಳಿಸಿಕೊಟ್ಟಿದ್ರು. ಆದರೆ ಅರವಿಂದ್ ಈಗ ನಡೆಯಲು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಅರವಿಂದನ ಕೆಲಸ ಕೂಡ ಹೊರಟು ಹೋಗಿತ್ತು. ಅವರ ಮನೆಯ ಮೇಲೆ ಸಂಕಟಗಳ ಬೆಟ್ಟವೇ ಬಂದು ಬಿದ್ದಿತ್ತು. ಔಷಧಿಗಳ ಖರ್ಚುಗಳು, ಮನೆಯ ರೇಷನ್, ಕರೆಂಟ್ ಬಿಲ್ಲು, ವಾಟರ್ ಬಿಲ್ ಎಲ್ಲವೂ ಒಂದೇ ಬಾರಿ ನಿಂತ ಹಾಗೆ ಆಗಿಬಿಟ್ಟಿತ್ತು. ಆಗ ಆರತಿ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅಳುವುದನ್ನು ನಿಲ್ಲಿಸಿ ಅವಳು ತನ್ನ ಕೌಶಲ್ಯವನ್ನೇ ತನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲು ನಿರ್ಧಾರ ಮಾಡಿದ್ಲು. ತನ್ನದೇ ಆದ ಟಿಫಿನ್ ಸರ್ವಿಸ್ ಅನ್ನು ಪ್ರಾರಂಭ ಮಾಡಿದಳು. ಹಗಲು ರಾತ್ರಿ ಎನ್ನದೆ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತನ್ನ ಪರಿವಾರವನ್ನು ಮಾತ್ರ ಸಂಭಾಳಿಸಿಕೊಳ್ಳಲಿಲ್ಲ. ಆರತಿ ಮನೆಯಲ್ಲಿ ಯಾರಿಗೂ ಯಾವುದೇ ಕೊರತೆ ಬರದ ಹಾಗೆ ನೋಡಿಕೊಳ್ತಾ ಇದ್ಲು. ತನ್ನ ನಾದಿನಿಯ ಮದುವೆಯನ್ನು ಸಹ ಅವಳು ಅದ್ದೂರಿಯಾಗಿ ಮಾಡಿದ್ಲು. ಕೆಲವೇ ತಿಂಗಳಲ್ಲಿ ಆರತಿಯ ಮೈದುನನ ಮದುವೆ ದೀಪಾ ಜೊತೆ ನಡೆದಿತ್ತು. ದೀಪಾ ಕೂಡ ನಗರದ ಒಂದು ಕಂಪನಿಯಲ್ಲಿ ಒಳ್ಳೆಯ ಕೆಲಸದಲ್ಲಿದ್ಲು. ಆರತಿ ಅಂದುಕೊಳ್ತಾ ಇದ್ಲು, ದೀಪ ಮನೆಗೆ ಬಂದ ನಂತರ ಮನೆಯನ್ನು ಸಂಭಾಳಿಸಲು ಇನ್ನೊಬ್ಬರು ಜೊತೆ ಸಿಕ್ಕ ಹಾಗೆ ಆಗುತ್ತೆ ಅಂತ. ಆದರೆ ದೀಪ ಮನೆಗೆ ಬಂದ ನಂತರ ಒಂದು ಹೊಸ ಲೆಕ್ಕಾಚಾರ ಶುರುವಾಗಿ ಬಿಟ್ಟಿತ್ತು. ಅವಳು ಬೆಳಿಗ್ಗೆ 9 ಗಂಟೆಗೆ ನೀಟಾಗಿ ರೆಡಿಯಾಗಿ ಎಷ್ಟೋ ಆತ್ಮವಿಶ್ವಾಸದಿಂದ ಕೆಲಸಕ್ಕೆ ಹೋಗ್ತಾ ಇದ್ಲು. ಆದರೆ ಸಾಯಂಕಾಲ ಮನೆಗೆ ಬಂದಾಗ ಅವಳ ಮುಖ ಪೂರ್ತಿಯಾಗಿ ಇಳಿದು ಹೋಗಿ ಸಪ್ಪಗೆ ಇರ್ತಾ ಇತ್ತು. ಸಾಯಂಕಾಲ ಆರತಿ ಅಡಿಗೆ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ರೆ ದೀಪ ಮನೆಗೆ ಬಂದ ತಕ್ಷಣ ತನ್ನ ಬ್ಯಾಗನ್ನು ಸೋಫಾದ ಮೇಲೆ ಎಸೆದು ಅಡಿಗೆ ಮನೆಯ ಕಡೆ ಬಂದು ಅವಳು ತನ್ನ ಮುಖವನ್ನು ಎಷ್ಟೊಂದು ಸಪ್ಪಗೆ ಇಟ್ಕೊಂಡು ತುಂಬಾ ನಿಸ್ಸಹಾಯಕವಾಗಿ ಹೇಳ್ತಾ ಇದ್ಲು, ಅಕ್ಕ, ನಾನು ನಿಮಗೆ ಏನು ಅಂತ ಹೇಳಲಿ. ನಮ್ಮ ಕಂಪನಿ ಪೂರ್ತಿ ಕಷ್ಟದಲ್ಲಿ ಮುಳುಗಿ ಹೋಗಿದೆ. ಬಾಸ್ ನಮ್ಮ ಸಂಬಳವನ್ನು ಅರ್ಧ ಕಟ್ ಮಾಡಿಬಿಟ್ಟಿದ್ದಾರೆ. ಕೈಗೆ 8-10 ಸಾವಿರ ರೂಪಾಯಿ ಸಿಕ್ಕರೆ ಅದೇ ಹೆಚ್ಚು. ಅದೆಲ್ಲವೂ ಪೆಟ್ರೋಲ್ ಖರ್ಚಿಗೆ ಆಗಿಬಿಡುತ್ತೆ. ನನಗೆ ಸ್ವಲ್ಪವೂ ಅರ್ಥವಾಗ್ತಾ ಇಲ್ಲ. ಬರುವ ಈ ಸ್ವಲ್ಪ ಸಂಬಳದಿಂದ ನಾನು ಹೇಗೆ ತಾನೇ ಜೀವನ ನಡೆಸಲು ಸಾಧ್ಯ ಎಂದು. ಆರತಿ ದೀಪ ಮುಖವನ್ನೇ ನೋಡ್ತಾ ಇದ್ಲು. ದೀಪ ಎಷ್ಟೊಂದು ಭಾವನಾತ್ಮಕವಾಗಿ ಅದ್ಭುತವಾಗಿ ನಾಟಕ ಮಾಡ್ತಾ ಇದ್ಲು ಅಂದ್ರೆ ಅವಳ ಮುಖವನ್ನು ನೋಡಿ ಆರತಿಯ ಮನಸ್ಸು ಕರಗಿಬಿಟ್ಟಿತ್ತು. ದೀಪ, ನೀನು ಚಿಂತೆ ಮಾಡಬೇಡ ಎಂದು ಹೇಳುತ್ತಾ ಅವಳು ತನ್ನ ಕೈಗಳನ್ನು ಒರೆಸಿಕೊಂಡು, ಈಗ ತಾನೇ ನೀನು ಇನ್ನೂ ಆಫೀಸಿನಿಂದ ಬಂದಿದೆಯಾ, ನಾನು ನಿನಗಾಗಿ ಬಿಸಿ ಬಿಸಿ ಟೀ ಮತ್ತು ಬೋಂಡಾ ತಯಾರಿಸಿಕೊಂಡು ಬರುತ್ತೇನೆ, ನೀನು ಆರಾಮವಾಗಿ ಸೋಫಾದ ಮೇಲೆ ಹೋಗಿ ಕುಳಿತುಕೋ ಅಂತ ಹೇಳ್ತಾ ಇದ್ಲು. ಆಗ ದೀಪ ತುಂಬಾ ಅಮಾಯಕವಾಗಿ ಮುಖವನ್ನು ಇಟ್ಕೊಂಡು ಹೇಳ್ತಾ ಇದ್ಲು, ಅಕ್ಕ, ಈ ದಿನ ಟಿಫಿನಲ್ಲಿ ಏನಾದರೂ ಉಳಿದಿರುವ ಊಟ ಇದೆಯಾ? ಆಫೀಸಿನಲ್ಲಿ ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿ ಊಟ ತುಂಬಾ ದುಬಾರಿ. ನನ್ನ ಬಳಿ ದುಡ್ಡೇ ಇರಲಿಲ್ಲ ಊಟ ತಿನ್ನಲು.
ಆದ್ದರಿಂದ ನಾನು ಒಂದೇ ಒಂದು ಟೀಯನ್ನು ಕುಡಿದು ಹಾಗೆಯೇ ಸಮಯ ಕಳೆದ್ಬಿಟ್ಟೆ ಅಕ್ಕ. ಈ ಮಾತು ಕೇಳಿದ ತಕ್ಷಣ ಆರತಿಯ ಕರುಳು ಹಿಂಡಿದ ಹಾಗೆ ಆಗಿತ್ತು. ಅವಳು ತನ್ನ ಮನಸ್ಸಿನಲ್ಲಿಯೇ ಯೋಚಿಸುತ್ತಿದ್ಲು, ಅಯ್ಯೋ ಪಾಪ, ಎಷ್ಟೊಂದು ಅಮಾಯಕ ಹುಡುಗಿ, ಎಷ್ಟೊಂದು ಓದಿದ್ದಾಳೆ, ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ. ಆದರೆ ಕಂಪನಿಯ ಆರ್ಥಿಕ ಬಿಕ್ಕಟ್ಟಿನಿಂದ ಪಾಪ ಈ ಅಮಾಯಕಳು ಮಧ್ಯಾಹ್ನದಲ್ಲಿ ಹಸಿವಿನಿಂದ ಹಾಗೆ ಒದ್ದಾಡಬೇಕಾಗುತ್ತೆ. ಆರತಿ ತಕ್ಷಣ ಟಿಫಿನ್ನಲ್ಲಿ ಉಳಿದಿದ್ದಂತಹ ಊಟವನ್ನು ಬಿಸಿ ಮಾಡಿ ದೀಪಾಳ ಕೈಗೆ ಕೊಟ್ಟಾಗ ದೀಪ 2-3 ದಿನದಿಂದ ಏನು ತಿಂದೇ ಇಲ್ಲ ಅನ್ನುವ ರೀತಿ ಊಟವನ್ನು ನೋಡಿದ ತಕ್ಷಣ ಗಬಗಬ ಅಂತ ತಿಂತಾ ಇದ್ಲು. ಇದನ್ನು ನೋಡಿದ ಆರತಿಗೆ ತುಂಬಾ ದುಃಖವಾಗುತ್ತೆ. ಅಯ್ಯೋ ಪಾಪ, ಎಷ್ಟೊಂದು ಹಸಿದಿದ್ದಾಳೋ ಎಂದು. ಪ್ರತಿದಿನ ಇದೇ ರೀತಿ ನಡೀತಾ ಇತ್ತು. ಆರತಿ ದೀಪಾಗೆ ಅಂತಾನೆ ಪ್ರತಿದಿನ ಸ್ವಲ್ಪ ಎಕ್ಸ್ಟ್ರಾ ಊಟ ಮಾಡಿ ಅದನ್ನು ಎತ್ತಿಡ್ತಾ ಇದ್ಲು. ಆ ರಾತ್ರಿ ಎಲ್ಲರೂ ಮಲಗಿಬಿಟ್ಟಿದ್ರು. ಆದ್ರೆ ಆರತಿ ತನ್ನ ಟಿಫಿನ್ ಸರ್ವಿಸ್ನಿಂದ ತನ್ನ ಬಳಿ ಉಳಿದಂತಹ ಹಣವನ್ನು ಹೊರತೆಗೆದು ಅವಳು ತಕ್ಷಣ ದೀಪಾ ರೂಮಿಗೆ ಹೋಗ್ತಾಳೆ. ರೂಮಿನಲ್ಲಿ ವರುಣ್ ಹಾಯಾಗಿ ಮಲಗಿದ್ದ. ದೀಪಾ ತನ್ನ ಫೋನನ್ನು ನೋಡುತ್ತಾ ಕುಳಿತುಕೊಂಡಿದ್ಲು. ಆರತಿ ನಿಧಾನವಾಗಿ ಬಾಗಿಲು ತಟ್ತಾ ಇದ್ಲು. ದೀಪಾ, ಬಾಗಿಲು ತೆಗೆ. ದೀಪಾ ತಕ್ಷಣ ಗಾಬರಿಯಿಂದ ತನ್ನ ಫೋನನ್ನು ದಿಂಬಿನ ಕೆಳಗೆ ಬಚ್ಚಿಟ್ಬಿಡ್ತಾಳೆ. ಅವಳು ಬಾಗಿಲು ತೆಗೆದು, ಅರೆ ಅಕ್ಕ, ನೀವು ಈ ಸಮಯದಲ್ಲಿ ಏನಾಯ್ತು ಅಂತ ಕೇಳಿದಾಗ ಆರತಿ ನಿಧಾನವಾಗಿ ರೂಮಿನೊಳಗೆ ಬಂದು ದೀಪಾಳ ಕೈಗೆ 3,000 ರೂಪಾಯಿಗಳನ್ನು ಇಡುತ್ತಾಳೆ. ದೀಪಾ ಎಷ್ಟೋ ಆಶ್ಚರ್ಯದಿಂದ ಆ ದುಡ್ಡನ್ನೇ ನೋಡುತ್ತಾ, ಅಕ್ಕ ಇದೆಲ್ಲ ಏನು ಅಂತ ಕೇಳಿದಾಗ ಆರತಿ ಎಷ್ಟೊಂದು ಪ್ರೀತಿ ಮತ್ತು ಆತ್ಮೀಯತೆಯಿಂದ ದೀಪಾ ತಲೆಯ ಮೇಲೆ ಕೈಯನ್ನು ಇಡುತ್ತಾ ಹೇಳಿದ್ಲು, ದೀಪಾ, ನೀನು ಈ ಮನೆಯ ಚಿಕ್ಕ ಸೊಸೆ. ನಿನ್ನ ಪರಿಸ್ಥಿತಿ ನೋಡಿ ನನಗೆ ತುಂಬಾ ದುಃಖವಾಗ್ತಾ ಇದೆ. ಇಷ್ಟೊಂದು ಕಡಿಮೆ ಸಂಬಳದಲ್ಲಿ ನೀನು ಎಷ್ಟೊಂದು ಒದ್ದಾಡ್ತಾ ಇದೀಯಾ. ಈ ದುಡ್ಡು ನನ್ನ ಟಿಫಿನ್ ಸೆಂಟರ್ನಿಂದ ಉಳಿಸಿರುವುದು. ಇದನ್ನು ನಿನ್ನ ಬಳಿ ಇಟ್ಕೋ. ಮಧ್ಯಾಹ್ನ ನಿನಗೆ ಹಸಿವಾದ್ರೆ ನೀನು ಆರಾಮವಾಗಿ ಕ್ಯಾಂಟೀನಿನಿಂದ ನಿನಗಿಷ್ಟವಾದದ್ದನ್ನು ತಿನ್ನು. ಪೆಟ್ರೋಲ್ಗಾಗಿ ಕೂಡ ಯಾರ ಬಳಿಯೂ ಕೇಳುವ ಅವಶ್ಯಕತೆ ಇಲ್ಲ. ನಿನ್ನ ಅಕ್ಕ ಜೀವಂತವಾಗಿರುವವರೆಗೂ ಪೆಟ್ರೋಲ್ಗಾಗಲಿ ಊಟಕ್ಕಾಗಲಿ ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾಳೆ. ದೀಪಾ ತಕ್ಷಣ ಆ ದುಡ್ಡನ್ನು ತನ್ನ ಜೇಬಿನಲ್ಲಿ ಸೇರಿಸಿಕೊಂಡು ಸುಳ್ಳಾದ ನಗುವಿನಿಂದ ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನೀವು ನಿಜವಾಗಿಯೂ ತುಂಬಾ ಒಳ್ಳೆಯವರು. ನಿಮ್ಮ ಮನಸ್ಸು ತುಂಬಾ ದೊಡ್ಡದು. ಆರತಿ ಮುಗುಳ್ನಾಗುತ್ತಾ ತನ್ನ ರೂಮಿಗೆ ವಾಪಸ್ ಬಂದು ಬಿಟ್ಟಿದ್ದಳು. ಆರತಿಗೆ ಅನ್ನಿಸ್ತಾ ಇತ್ತು, ಕಷ್ಟದಲ್ಲಿರುವ ನನ್ನ ವಾರಗಿತ್ತಿಗೆ ನಾನು ಒಂದು ಸಣ್ಣ ಉಪಕಾರವನ್ನು ಮಾಡಿದ್ದೇನೆ ಎಂದು. ಆದರೆ ಆರತಿ ಯಾರನ್ನು ಅಮಾಯಕಳು, ನಿಸ್ಸಹಾಯಕಳು ಎಂದು ತನ್ನ ಬೆವರು ಹರಿಸಿ ದುಡಿದ ದುಡ್ಡನ್ನು ಕೊಟ್ಟು ಸಹಾಯ ಮಾಡ್ತಾ ಇದ್ಲೋ, ಅವಳು ತನ್ನ ನಿಜವಾದ ಮುಖವಾಡವನ್ನು ಬಚ್ಚಿಟ್ಟು ಪರಿವಾರಕ್ಕೆ ಎಷ್ಟೊಂದು ದೊಡ್ಡ ದ್ರೋಹವನ್ನು ಬಗೆಯುತ್ತಾ ಇದ್ಲು ಅಂತ ಅವಳು ಯಾವತ್ತೂ ಊಹೆನೆ ಮಾಡಿರಲಿಲ್ಲ. ಮಾರನೆಯ ದಿನ ಬೆಳಿಗ್ಗೆ ಆರತಿ ಮತ್ತೆ ಅಡಿಗೆ ಮನೆಯಲ್ಲಿ ತನ್ನ ಕೆಲಸವನ್ನು ಮಾಡಿಕೊಳ್ತಾ ಇದ್ಲು. ಅವಳಿಗೆ ಎಷ್ಟೊಂದು ಸುಸ್ತಾಗ್ತಾ ಇತ್ತು. ಆದರೂ ಅವಳ ಮನಸ್ಸಿನಲ್ಲಿ ಮಾತ್ರ ಎಷ್ಟೊಂದು ನೆಮ್ಮದಿ ಇತ್ತು. ಆರತಿ ಅಂದುಕೊಳ್ತಾ ಇದ್ಲು, ನಾನು ಈ ಪರಿವಾರದ ಪ್ರತಿಯೊಬ್ಬ ಸದಸ್ಯರ ಬಗ್ಗೆ ಗಮನ ಕೊಡುತ್ತಿದ್ದೇನೆ. ಎಲ್ಲರನ್ನೂ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ. ಆ ದೇವರು ಒಂದಲ್ಲ ಒಂದು ದಿನ ನನ್ನ ಗಂಡನನ್ನು ಮತ್ತೆ ನಡೆಯುವಂತೆ ಖಂಡಿತ ಮಾಡ್ತಾರೆ ಅಂತ. ನಿನ್ನೆ ರಾತ್ರಿ ದೀಪಾಗೆ ಕೊಟ್ಟ 3,000 ದುಡ್ಡನ್ನು ನೆನೆಸಿಕೊಂಡು ಅವಳು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಳ್ತಾ ಇದ್ಲು, ದೀಪಾ ಈ ದಿನ ತನ್ನ ಆಫೀಸಿನಲ್ಲಿ ತನಗಿಷ್ಟವಾದಂತಹ ಊಟವನ್ನು ತಿನ್ನುತ್ತಾಳೆ. ಬೇರೆಯವರ ಮುಂದೆ ಅವಳು ಕೈ ಚಾಚುವ ಅವಶ್ಯಕತೆ ಬರೋದಿಲ್ಲ ಅಂತ. ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ದೀಪಾ ನೀಟಾಗಿ ರೆಡಿಯಾಗಿ ತನ್ನ ರೂಮಿನಿಂದ ಹೊರಗೆ ಬಂದಿದ್ಲು. ದೀಪಾ ಅಡಿಗೆ ಮನೆಗೆ ಬಂದು ಎಷ್ಟೋ ಅಮಾಯಕಳಾಗಿ ಹೇಳ್ತಾಳೆ, ಅಕ್ಕ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಈ ದಿನ ಬಾಸ್ ಮತ್ತೆ ಎಷ್ಟೊಂದು ಕೆಲಸವನ್ನು ಕೊಟ್ಟು ಬಿಟ್ಟಿದ್ದಾರೆ. ನನಗೆ ಅರ್ಥನೇ ಆಗೋದಿಲ್ಲ. ಅವರು ಇಷ್ಟು ಕಡಿಮೆ ಸಂಬಳದಲ್ಲಿ ಇನ್ನು ಎಷ್ಟು ಅಂತ ನಮ್ಮ ರಕ್ತವನ್ನು ಹೀರ್ತಾರೋ ಏನೋ. ಆರತಿ ಮಾತ್ರ ತುಂಬಾ ಪ್ರೀತಿಯಿಂದ ಹೇಳ್ತಾಳೆ, ದೀಪಾ ನೀನು ಚಿಂತೆ ಮಾಡಬೇಡ, ಸ್ವಲ್ಪ ದಿನ ಎಲ್ಲವೂ ಸರಿ ಹೋಗುತ್ತದೆ. ನಾನು ನಿನಗಾಗಿ ಸ್ವಲ್ಪ ಊಟ ಕೂಡ ಪ್ಯಾಕ್ ಮಾಡಿದ್ದೇನೆ. ಆಫೀಸಿನಲ್ಲಿ ನೀನು ಅದನ್ನು ತಿನ್ನು ಅಂತ ಬಾಕ್ಸ್ ಅನ್ನು ಅವಳ ಕೈಗೆ ಕೊಟ್ಟಿದ್ದಳು. ದೀಪಾ ಹೋದ ನಂತರ ಆರತಿ ಮನೆಯನ್ನು ಕ್ಲೀನ್ ಮಾಡಿಕೊಂಡು ನಂತರ ದೀಪಾ ರೂಮನ್ನು ಸಹ ಕ್ಲೀನ್ ಮಾಡಲು ಅವಳ ರೂಮಿಗೆ ಹೋಗ್ತಾಳೆ. ದೀಪಾ ಯಾವುದೋ ಅವಸರದಲ್ಲಿ ತನ್ನ ಹಳೆಯ ಬ್ಯಾಗನ್ನು ಮಂಚದ ಪಕ್ಕದಲ್ಲಿ ನೆಲದ ಮೇಲೆ ಹಾಗೆ ಬಿಟ್ಟು ಬಿಟ್ಟಿದ್ಲು. ಆರತಿ ರೂಮಿನಲ್ಲಿ ಕಸ ಗುಡಿಸಬೇಕಾದ್ರೆ ಅವಳ ಕಣ್ಣುಗಳಿಗೆ ಇದ್ದಕ್ಕಿದ್ದ ಹಾಗೆ ನೆಲದ ಮೇಲೆ ಬಿದ್ದಿದ್ದಂತಹ ಆ ಬ್ಯಾಗು ಕಾಣಿಸುತ್ತೆ. ಬ್ಯಾಗಿನ ಜಿಪ್ಪು ಅರ್ಧ ಓಪನ್ ಆಗಿತ್ತು. ಅದರೊಳಗಿಂದ ಕೆಲವೊಂದು ಕಾಗದ ಪತ್ರಗಳೆಲ್ಲವೂ ಹೊರಗೆ ಚೆಲ್ಲಿದ್ದವು. ಆರತಿ ಅಂದುಕೊಳ್ತಾಳೆ, ಯಾವುದಾದರೂ ಮುಖ್ಯವಾದ ಕಾಗದ ಪತ್ರಗಳು ಇರಬಹುದು. ಆದ್ದರಿಂದಲೇ ಅವಳು ಬ್ಯಾಗನ್ನು ನೀಟಾಗಿ ಎತ್ತಿಡಬೇಕು ಅಂದುಕೊಂಡು ಅವುಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳುತ್ತಾಳೆ. ಆರತಿ ಆ ಕಾಗದ ಪತ್ರಗಳನ್ನು ನೀಟಾಗಿ ಜೋಡಿಸ್ತಾ ಇದ್ಲು. ಆಗಲೇ ಅವಳ ಕಣ್ಣುಗಳು ಒಂದು ನೀಲಿ ಬಣ್ಣದ ಕಾಗದದ ಮೇಲೆ ಬೀಳುತ್ತೆ. ಅದರಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಸ್ಯಾಲರಿ ಸ್ಲಿಪ್. ಆರತಿ ಎಷ್ಟೋ ಕುತೂಹಲದಿಂದ ಆ ಸ್ಲಿಪ್ ಅನ್ನು ಓಪನ್ ಮಾಡುತ್ತಾಳೆ. ಆ ಸ್ಯಾಲರಿ ಸ್ಲಿಪ್ಪಿನ ಮೇಲೆ ಬರೆಯಲಾಗಿದ್ದಂತಹ ನಂಬರ್ಗಳನ್ನು, ಅಕ್ಷರಗಳನ್ನು ನೋಡಿ
ಆರತಿಯ ಕಣ್ಣುಗಳು ದೊಡ್ಡದಾಗಿ ಬಿಟ್ಟಿದ್ವು. ಅವಳ ಉಸಿರು ಅವಳ ಗಂಟಲಿನಲ್ಲಿಯೇ ಸಿಕ್ಕಿ ಹಾಕಿಕೊಂಡ ಹಾಗೆ ಆಗಿಬಿಟ್ಟಿತ್ತು. ಸ್ಯಾಲರಿ ಸ್ಲಿಪ್ಪಿನ ಮೇಲೆ ದೀಪಾಳ ಪೂರ್ತಿ ಸಂಬಳ ಬರೆಯಲಾಗಿತ್ತು. ಸುಮಾರು 75,000 ರೂಪಾಯಿ ಪ್ರತಿ ತಿಂಗಳು ಎಂದು. ಆರತಿ ತಕ್ಷಣ ತನ್ನ ಕಣ್ಣುಗಳನ್ನು ಉಜ್ಜಿಕೊಂಡು ನೋಡ್ತಾಳೆ. ಬಹುಶಃ ನಾನೇನಾದರೂ ತಪ್ಪಾಗಿ ನೋಡ್ತಾ ಇರಬಹುದೇನೋ ಎಂದು. ಅವಳು ಈಗ ಮತ್ತೊಮ್ಮೆ ತುಂಬಾ ಗಮನವಿಟ್ಟು ನಿಧಾನವಾಗಿ ನೋಡ್ತಾ ಇದ್ಲು. ಅದು ದೀಪಾಲ ಸ್ಯಾಲರಿ ಸ್ಲಿಪ್ಪೇ ಆಗಿತ್ತು. ಸಂಬಳ 75,000 ರೂಪಾಯಿ. ಇದನ್ನು ನೋಡಿದ ತಕ್ಷಣ ಆರತಿ ಶಾಕ್ ಆಗ್ಬಿಟ್ಲು. ಏನು, ದೀಪಾಗೆ 75,000 ಸಂಬಳನ? ಕಂಪನಿ ತುಂಬಾ ನಷ್ಟದಲ್ಲಿ ಓಡ್ತಾ ಇದೆ, ಕೇವಲ 8ರಿಂದ 10,000 ಮಾತ್ರ ಸಿಗುತ್ತೆ ಅಂತ ಹೇಳ್ತಾ ಇದ್ಲು. ಇವೆಲ್ಲ ನೆನೆಸಿಕೊಂಡು ಆರತಿಯ ಹೃದಯ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ಈಗ ಉತ್ಸಾಹದಿಂದ ಅನುಮಾನದಿಂದ ಬ್ಯಾಗಿನ ಒಳಗೆ ಕೈಯನ್ನು ಹಾಕ್ತಾಳೆ. ಬ್ಯಾಗಿನ ಒಳಗೆ ಕೆಲವೊಂದು ಬ್ಯಾಂಕಿನ ಸ್ಲಿಪ್ಗಳು ಸಹ ಇದ್ದವು. ಆರತಿ ಈಗ ಆ ಎಲ್ಲ ಸ್ಲಿಪ್ಗಳನ್ನು ಓಪನ್ ಮಾಡಿ ನೋಡಲು ಶುರು ಮಾಡ್ತಾಳೆ. ಅವೆಲ್ಲವೂ ಕಳೆದ 6 ತಿಂಗಳಿನ ಬ್ಯಾಂಕಿನ ರಸೀದಿಗಳಾಗಿದ್ವು. ದೀಪಾ ಪ್ರತಿ ತಿಂಗಳು 3ನೇ ತಾರೀಕು ಅವಳ ಬ್ಯಾಂಕ್ ಖಾತೆಯಿಂದ ಸುಮಾರು 60,000 ರೂಪಾಯಿಗಳನ್ನು ತನ್ನ ತಂದೆ ತಾಯಿಯ ಅಕೌಂಟ್ಗೆ NEFT ಮಾಡ್ತಾ ಇದ್ಲು. ಕಳೆದ 6 ತಿಂಗಳಲ್ಲಿ ದೀಪಾ ತನ್ನ ತವರು ಮನೆಗೆ ಸುಮಾರು 3.5 ಲಕ್ಷಕ್ಕಿಂತಲೂ ಅಧಿಕವಾದ ಹಣವನ್ನೇ ಕಳುಹಿಸಿಕೊಟ್ಟಿದ್ಲು. ಮತ್ತು ಉಳಿದ 25,000 ದೀಪಾ ಆ ಹಣದಲ್ಲಿ ತನ್ನಗಾಗಿ ದುಬಾರಿ ಬಟ್ಟೆಗಳು, ಸ್ಪಾ ಮತ್ತು ಪಾರ್ಲರ್ ಖರ್ಚುಗಳನ್ನು ಪೂರ್ತಿ ಮಾಡಿಕೊಳ್ತಾ ಇದ್ಲು. ಆದರೆ ಮನೆಗೆ ಬಂದು ಆಫೀಸಿನವರು ಕೇವಲ 8,000 ಮಾತ್ರ ಕೊಡುತ್ತಿದ್ದಾರೆ ಎಂದು ಎಷ್ಟೊಂದು ನಿಸ್ಸಹಾಯಕವಾಗಿ ಹೇಳ್ತಾ ಇದ್ಲು. ಇದೆಲ್ಲ ನೋಡಿ ಆರತಿಯ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಅವಳ ಕೈಯಿಂದ ಎಲ್ಲ ಕಾಗದ ಪತ್ರಗಳು ಜಾರಿ ನೆಲದ ಮೇಲೆ ಬಿದ್ದು ಬಿಟ್ಟಿದ್ವು. ಆರತಿ ಈಗ ನಿಧಾನವಾಗಿ ಎದ್ದು ಅಲ್ಲೇ ಮಂಚದ ಮೇಲೆ ಕುಳಿತುಕೊಳ್ತಾಳೆ. ಅವಳ ಕಣ್ಣಿನ ಮುಂದೆ ಕಳೆದ 6 ತಿಂಗಳಿನ ಎಲ್ಲ ದೃಶ್ಯಗಳು ಸಿನಿಮಾದಂತೆ ಓಡುತ್ತಿದ್ದವು. ಹೇಗೆ ದೀಪಾ ಸಾಯಂಕಾಲ ಮನೆಗೆ ಬಂದ ತಕ್ಷಣ ತನ್ನ ನಿಸ್ಸಹಾಯಕತೆಯನ್ನು, ತನ್ನ ಬಡತನದ ಬಗ್ಗೆ ಅಳುತ್ತಿದ್ದಳು. ಅವಳು ಹೇಗೆ ಟಿಫಿನ್ಗಳಲ್ಲಿ ಉಳಿದ ಊಟವನ್ನು ತಿನ್ನುತ್ತಾ ನಾನು ತುಂಬಾ ಹಸಿದಿದ್ದೇನೆ, ಏನೂ ತಿಂದೇ ಇಲ್ಲ ಎನ್ನುವಂತೆ ನಾಟಕ ಮಾಡ್ತಾ ಇದ್ಲು. ಹೇಗೆ ಆರತಿ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಟ್ಟು ಬೆವರು ಸುರಿಸಿ ಮನೆಯ ರೇಷನ್, ಔಷಧಿಗಳು ಮತ್ತು ಕರೆಂಟ್ ಬಿಲ್ಲು, ನೀರು ಬಿಲ್ಲು ಎಲ್ಲವನ್ನೂ ತುಂಬಿಸುತ್ತಿದ್ಲು. ನಿನ್ನೆ ರಾತ್ರಿ ತಾನೇ ಅವಳು ತನ್ನ ಕಷ್ಟದ ದುಡ್ಡನ್ನು 3,000 ರೂಪಾಯಿಗಳನ್ನು ಎಷ್ಟೋ ಕನಿಕರದಿಂದ ದೀಪಾಳಿಗೆ ಕೊಟ್ಟಿದ್ಲು. ಇವೆಲ್ಲವನ್ನು ನೆನೆಸಿಕೊಂಡು ಆರತಿಯ ಕಣ್ಣುಗಳಿಂದ ನೀರು ಬರ್ತಾ ಇತ್ತು. ಆದರೆ ಈ ಬಾರಿ ಅವಳ ಕಣ್ಣೀರು ಕನಿಕರದಿಂದ ಅಲ್ಲ, ದ್ರೋಹ ಮತ್ತು ಕೋಪದಿಂದ. ದೀಪ ಮಾಡಿದ ದ್ರೋಹಕ್ಕೆ ಕೋಪದಿಂದ ಅವಳ ಕಣ್ಣುಗಳಲ್ಲಿ ನೀರು ಬರ್ತಾ ಇತ್ತು. ಆರತಿ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ತಾ ಇದ್ಲು, ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು 100 ಟಿಫಿನ್ ತಯಾರಿಸುತ್ತೇನೆ, ಅಷ್ಟೊಂದು ಪಾತ್ರೆಗಳನ್ನು ಒಬ್ಬಳೇ ತೊಳಿತೀನಿ, ನನ್ನ ಗಂಡನ ಚಿಕಿತ್ಸೆಗಾಗಿ 1 ರೂಪಾಯಿಯನ್ನು ಸಹ ಕೂಡಿ ಇಡ್ತಾ ಇದ್ದೀನಿ. ಆದರೆ ಇವಳು 85,000 ತಿಂಗಳಿಗೆ ಸಂಪಾದನೆ ಮಾಡುತ್ತಾ ತನ್ನ ತವರು ಮನೆಯವರಿಗೆ ಕೊಟ್ಟು ಅವರನ್ನು ಸಂತೋಷಪಡಿಸುತ್ತಿದ್ದಾಳೆ. ಮನೆಗೆ ಒಂದೇ 1 ರೂಪಾಯಿಯನ್ನು ಸಹ ಕೊಡ್ತಾ ಇಲ್ಲ. ಸಾಲದು ಎಂಬಂತೆ ತನ್ನ ಕಷ್ಟದ ದುಡ್ಡಿನಿಂದ ಕುಳಿತುಕೊಂಡು ಆರಾಮವಾಗಿ ತಿನ್ನುತ್ತಿದ್ದಾಳೆ. ಆಗಲೇ ಆರತಿಯ ಗಂಡ ಅರವಿಂದ್ ವೀಲ್ ಚೇರಿನಲ್ಲಿ ಅಲ್ಲಿಗೆ ಬರುತ್ತಾರೆ. ಆರತಿ ಮಂಚದ ಮೇಲೆ ಕುಳಿತು ಅಳುತ್ತಾ ಕೆಲವೊಂದು ಪೇಪರ್ಗಳನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡುತ್ತಿರುವುದನ್ನು ಅರವಿಂದ್ ಗಮನಿಸುತ್ತಾರೆ. ಅರವಿಂದ್ ತುಂಬಾ ಚಿಂತೆಯಿಂದ, ಆರತಿ ಏನಾಯ್ತು ನಿನಗೆ, ನೀನು ಯಾಕೆ ಅಷ್ಟೊಂದು ಅಳ್ತಾ ಇದೀಯಾ ಅಂತ ಕೇಳ್ತಾರೆ. ಆರತಿ ತಕ್ಷಣ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಒಳಗಿದ್ದ ಎಲ್ಲ ನೋವನ್ನು ಮರೆಮಾಚುತ್ತಾಳೆ. ಯಾಕೆಂದ್ರೆ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ತನ್ನ ಗಂಡನಿಗೆ ಈ ಮೋಸದ ಬಗ್ಗೆ ಏನಾದರೂ ಗೊತ್ತಾದ್ರೆ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದು ಹೋಗುತ್ತದೆ ಎಂದು. ಇದರಿಂದ ಅರವಿಂದಿನ ಆರೋಗ್ಯಕ್ಕೆ ಕೂಡ ತುಂಬಾ ತೊಂದರೆಯಾಗುತ್ತೆ. ಆರತಿ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಏನೂ ಇಲ್ಲ ಅರವಿಂದ್, ಕಣ್ಣಲ್ಲಿ ಸ್ವಲ್ಪ ಧೂಳು ಬಿತ್ತಿತ್ತು ಅಷ್ಟೇ, ನೀವು ಆರಾಮವಾಗಿ ಕುಳಿತುಕೊಳ್ಳಿ, ನಾನು ನಿಮಗಾಗಿ ಟೀಯನ್ನು ತೆಗೆದುಕೊಂಡು ಬರುತ್ತೇನೆ ಅಂತ ಹೇಳಿ ಅವಳು ಅಡುಗೆ ಮನೆಗೆ ಹೊರಟು ಹೋಗ್ತಾಳೆ. ಟೀಯನ್ನು ತಯಾರಿಸಬೇಕಾದ್ರೆ ಅವಳ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಓಡುತ್ತಿದ್ದವು. ಮೊದಲು ಆರತಿ ಅಂದುಕೊಳ್ತಾಳೆ, ದೀಪ ಸಾಯಂಕಾಲ ಮನೆಗೆ ಬಂದ ತಕ್ಷಣ ಎಲ್ಲರ ಮುಂದೆ ಆ ಬಿಲ್ಲುಗಳನ್ನು ಅವಳ ಮುಖದ ಮೇಲೆ ಬಿಸಾಕಿ ದೀಪಾಳ ಮುಖಕ್ಕೆ ಜೋರಾಗಿ 2 ಏಟು ಕೊಡಬೇಕು ಅಂತ. ಅವಳ ನಿಜವಾದ ಮುಖವಾಡವನ್ನು ಅತ್ತೆ, ಮಾವ ಮತ್ತು ಅವಳ ಗಂಡನ ಮುಂದೆ ತರಬೇಕು ಅಂತ. ಆದರೆ ನಂತರ ಆರತಿ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಯೋಚಿಸ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತು, ಕಿರಿಚಿಕೊಳ್ಳುವುದರಿಂದ, ಗಲಾಟೆ ಮಾಡುವುದರಿಂದ ಇಂತಹ ಚಾಲಾಕಿ ಹುಡುಗಿಯರು ಬದಲಾಗುವುದಿಲ್ಲ. ಅವರು ಇನ್ನೊಂದು ಹೊಸ ಸುಳ್ಳನ್ನು ಹೇಳ್ಬಿಡ್ತಾರೆ ಅಥವಾ ತನ್ನ ತವರು ಮನೆಗೆ ಓಡಿ ಹೋಗುವ ನಾಟಕವನ್ನು ಶುರು ಮಾಡ್ತಾರೆ ಅಂತ. ಆರತಿ ಈಗ ಕನ್ನಡಿಯಲ್ಲಿ ತನ್ನನ್ನು ತಾನು ನೋಡಿಕೊಳ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಈಗ ಕಣ್ಣೀರು ಇರಲಿಲ್ಲ, ಅಲ್ಲಿ ಒಂದು ದೃಢವಾದ ವಿಶ್ವಾಸವಿತ್ತು.
ಆರತಿ ತನಗೆ ತಾನು ಹೇಳಿಕೊಳ್ತಾಳೆ, ದೀಪಾ, ನಿನ್ನನ್ನು ಇಷ್ಟೊಂದು ಸುಲಭವಾಗಿ ನಾನೇನು ಬಿಟ್ಟು ಬಿಡೋದಿಲ್ಲ. ನೀನು ನನ್ನ ಕಷ್ಟ, ನನ್ನ ಒಳ್ಳೆಯತನ, ನನ್ನ ಪ್ರೀತಿಗೆ ಅವಮಾನ ಮಾಡಿಬಿಟ್ಟಿದೀಯ. ಈಗ ನಿನ್ನ ಇದೇ ಚಾಲಾಕಿತನವನ್ನು ಉಪಯೋಗಿಸಿಕೊಂಡು ನಾನು ನಿನಗೆ ಹೇಗೆ ಬುದ್ಧಿ ಹೇಳ್ಕೊಡ್ತೀನಿ ಅಂದರೆ, ನೀನು ಜೀವಮಾನವೆಲ್ಲ ಈ ಪಾಠವನ್ನು ಮರೆಯಲೇಬಾರದು. ಆರತಿ ಆ ಸ್ಯಾಲರಿ ಸ್ಲಿಪ್ಪಿನಲ್ಲಿರುವ ಕಂಪನಿಯ ಹೆಸರನ್ನು ನೋಡ್ತಾಳೆ. ವಿಕ್ರಮ್ ಎಂಟರ್ಪ್ರೈಸಸ್ ಕಂಪನಿಯ ಮಾಲೀಕರ ಹೆಸರನ್ನು ಓದಿದ ತಕ್ಷಣ ಆರತಿಯ ಮುಖದ ಮೇಲೆ ಒಂದು ರಹಸ್ಯವಾದ ಮುಗುಳ್ನಗೆ ಬಂದಿತ್ತು. ಯಾಕೆಂದ್ರೆ ವಿಕ್ರಮ್ ಅವರು ಬೇರೆ ಯಾರೂ ಆಗಿರಲಿಲ್ಲ. ವಿಕ್ರಮ್ ಅವರು ಕಳೆದ 1 ವರ್ಷದಿಂದ ಆರತಿ ಟಿಫಿನ್ ಸೆಂಟರ್ನ ತುಂಬಾ ದೊಡ್ಡ ಒಳ್ಳೆಯ ಗ್ರಾಹಕರಾಗಿದ್ರು. ಈಗ ಸಾಯಂಕಾಲವಾಗ್ತಾ ಇತ್ತು. ಆದರೆ ಆರತಿಯ ಮನಸ್ಸಿನಲ್ಲಿ ಮಾತ್ರ ಹೊಸ ವಿಚಾರಗಳು ಹೊಳೆಯುತ್ತಿದ್ವು. ಅವಳು ದೀಪಾಲ ಬ್ಯಾಗಿನಿಂದ ಸಿಕ್ಕಂತಹ ಸ್ಯಾಲರಿ ಸ್ಲಿಪ್ಗಳನ್ನು ಮತ್ತೆ ಅದೇ ಜಾಗದಲ್ಲಿ ಇಟ್ಟುಬಿಟ್ಲು. ದೀಪಾಗೆ ಸ್ವಲ್ಪ ಕೂಡ ಅನುಮಾನ ಬರಬಾರದು ಎಂದು. ಮಾರನೆಯ ದಿನ ಆರತಿ ತನ್ನ ಟಿಫಿನ್ ಬಾಕ್ಸ್ಗಳನ್ನು ಪ್ಯಾಕ್ ಮಾಡಿಕೊಂಡು ಅವುಗಳನ್ನು ಆಟೋದಲ್ಲಿ ತುಂಬಿಸಿಕೊಂಡು ಈಗ ವಿಕ್ರಮ್ ಎಂಟರ್ಪ್ರೈಸಸ್ ಕಡೆ ಹೋಗುತ್ತಿದ್ದಳು. ಈ ದಿನ ಆರತಿಯ ಮುಖದಲ್ಲಿ ಪ್ರತಿದಿನ ಇದ್ದಂತಹ ಆ ಸುಸ್ತು ಇರಲಿಲ್ಲ. ಅವಳ ಮುಖದ ಮೇಲೆ ಈಗ ಒಂದು ದೃಢವಾದ ಆತ್ಮವಿಶ್ವಾಸವಿತ್ತು. ಆರತಿ ನೇರವಾಗಿ ಕಂಪನಿಯ ಡೈರೆಕ್ಟರ್ ವಿಕ್ರಮ್ ಅವರ ಆಫೀಸ್ಗೆ ಹೋಗ್ತಾಳೆ. ವಿಕ್ರಮ್ ಅವರು ಸುಮಾರು 50 ವರ್ಷದ ತುಂಬ ಗಂಭೀರವಾದ ವ್ಯಕ್ತಿಯಾಗಿದ್ರು. ಆರತಿಯ ಅಡುಗೆ ಅಂದರೆ ಅವರಿಗೆ ತುಂಬ ಇಷ್ಟ. ಆರತಿಯನ್ನು ಅವರು ತುಂಬ ಗೌರವಿಸುತ್ತಿದ್ದರು. ಅವರು ಆರತಿಯನ್ನು ನೋಡಿದ ತಕ್ಷಣ, ಅರೆ ಆರತಿ, ಬನ್ನಿ ಬನ್ನಿ, ಒಳಗೆ ಬನ್ನಿ ಎಂದು ಅವಳನ್ನು ಒಳಗೆ ಆಹ್ವಾನಿಸುತ್ತಾರೆ. ಆರತಿ ಮುಗುಳ್ನಗುತ್ತಾ ಟಿಫಿನ್ ಬಾಕ್ಸ್ಗಳನ್ನು ಓಪನ್ ಮಾಡಿ ಟೇಬಲ್ ಮೇಲೆ ಇಡುತ್ತಾಳೆ. ಆದರೆ ಅವಳ ಮುಖದ ಮೇಲಿದ್ದ ಭಾವನೆಗಳು ಈಗ ತುಂಬ ಗಂಭೀರವಾಗಿ ಬಿಟ್ಟಿದ್ವು. ಅವಳು ತಕ್ಷಣ ಆ ರೂಮಿನ ಬಾಗಿಲನ್ನು ಬಂದ್ ಮಾಡಿ ಹೇಳುತ್ತಾಳೆ, ವಿಕ್ರಮ್ ಸರ್, ಈ ದಿನ ನಾನು ನಿಮಗೆ ಟಿಫಿನ್ ಅನ್ನು ಕೊಡುವುದರ ಜೊತೆಗೆ ಒಂದು ಮುಖ್ಯವಾದ ವಿಷಯವನ್ನು ಸಹ ಮಾತನಾಡಲು ಬಂದಿದ್ದೆ. ವಿಕ್ರಮ್ ಅವರು ಸ್ವಲ್ಪ ಆಶ್ಚರ್ಯ ಪಡುತ್ತಾ, ಆಯಿತು, ಮೊದಲು ನೀವು ಕುಳಿತುಕೊಳ್ಳಿ. ಏನಾಯಿತು ಆರತಿ ಮೇಡಮ್, ಎಲ್ಲವೂ ಸರಿ ಇದೆ ತಾನೆ ಎಂದು ಕೇಳುತ್ತಾರೆ. ಆರತಿ ತುಂಬ ಶಾಂತವಾಗಿ ನೇರವಾಗಿ ಹೇಳ್ತಾಳೆ, ವಿಕ್ರಮ್ ಸರ್, ನಿಮ್ಮ ಕಂಪನಿಯಲ್ಲಿ ದೀಪಾ ವರುಣ್ ಎನ್ನುವ ಹುಡುಗಿ ಕೆಲಸ ಮಾಡ್ತಾ ಇದ್ದಾಳಾ? ವಿಕ್ರಮ್ ಅವರು ತಲೆಯಾಡಿಸಿ, ಹೌದು, ದೀಪಾ ನಮ್ಮ ಕಂಪನಿಯಲ್ಲಿ ಸೀನಿಯರ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ತುಂಬ ಬುದ್ಧಿವಂತೆ. ಏನಾಯಿತು ಆರತಿ ಅಂತ ಕೇಳಿದಾಗ ಆರತಿ ಒಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೇಳ್ತಾಳೆ, ವಿಕ್ರಮ್ ಸರ್, ದೀಪಾ ನನ್ನ ವಾರಗಿದ್ದೆ, ನನ್ನ ಮೈದುನನ ಹೆಂಡತಿ. ಆರತಿ ಸುತ್ತು ಬಳಸಿ ಏನನ್ನೂ ಮಾತನಾಡಲಿಲ್ಲ. ಅವಳು ನೇರವಾಗಿ ಮನೆಯ ಎಲ್ಲ ವಿಷಯಗಳನ್ನು ಅವರಿಗೆ ಹೇಳಿಬಿಟ್ಟಿದ್ಲು. ಹೇಗೆ 2 ವರ್ಷದ ಹಿಂದೆ ಅರವಿಂದ್ ಅವರ ಆಕ್ಸಿಡೆಂಟ್ ನಡೆಯಿತು. ನಂತರ ಮನೆಯನ್ನು ಸಂಭಾಳಿಸಲು ಅವಳು ಬೆಳಿಗ್ಗೆ 4 ಗಂಟೆಗೆ ಎದ್ದು 100 ಟಿಫಿನ್ ಬಾಕ್ಸ್ಗಳನ್ನು ರೆಡಿ ಮಾಡಿ ಮನೆಯನ್ನು ನಡೆಸುತ್ತಿದ್ದೇನೆ ಎಂದು. ಹೇಗೆ ದೀಪಾ ಕಳೆದ 6 ತಿಂಗಳಿಂದ ಪ್ರತಿದಿನ ಮನೆಯಲ್ಲಿ ಸುಳ್ಳು ಹೇಳಿಕೊಂಡು ಬರ್ತಾ ಇದ್ದಾಳೆ. ನಮ್ಮ ಕಂಪನಿ ತುಂಬ ನಷ್ಟದಲ್ಲಿ ಓಡ್ತಾ ಇದೆ. ಸಂಬಳ ಕೇವಲ 8,000 ಮಾತ್ರ ಕೊಡುತ್ತಾರೆ. ಆದರೆ ಸತ್ಯ ಏನು ಅಂದರೆ ಅವಳಿಗೆ 85,000 ರೂಪಾಯಿ ಸಂಬಳ ಬರುತ್ತೆ. ಅವಳು ತನ್ನ ಎಲ್ಲ ಸಂಬಳವನ್ನು ತನ್ನ ತವರು ಮನೆಗೆ ಕಳುಹಿಸಿಕೊಡ್ತಾಳೆ. ಮನೆಯಲ್ಲಿ ಅಮಾಯಕಳ ಹಾಗೆ ಆರಾಮವಾಗಿ ಇರ್ತಾಳೆ. ಆರತಿಯ ಈ ಮಾತುಗಳನ್ನು ಕೇಳಿ ವಿಕ್ರಮ್ ಅವರು ಕೂಡ ಶಾಕ್ನಿಂದ ಹಾಗೆಯೇ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ವಿಕ್ರಮ್ ಅವರು ಈಗ ತುಂಬ ಕೋಪದಿಂದ ಹೇಳ್ತಾರೆ, ದೀಪಾ ಆ ರೀತಿ ಮಾಡ್ತಾ ಇದ್ದಾಳ? ಆರತಿ ಮೇಡಮ್, ನಿಮ್ಮಂತಹ ಒಬ್ಬ ಸ್ವಾಭಿಮಾನ ಮಹಿಳೆ ಇಷ್ಟೊಂದು ಕಷ್ಟಪಟ್ಟು ತಮ್ಮ ಸಂಸಾರವನ್ನು ನಡೆಸುತ್ತಿದ್ರೆ ನಿಮ್ಮ ಜೊತೆ ಅವಳು ಇಷ್ಟು ಕೆಟ್ಟದಾಗಿ ಹೇಗೆ ನಡೆದುಕೊಳ್ತಾ ಇದ್ದಾಳೆ? 1 ನಿಮಿಷ ನೀವು ಕುಳಿತುಕೊಳ್ಳಿ, ನಾನು ಈಗಲೇ ಅವಳನ್ನು ಕ್ಯಾಬಿನಿಗೆ ಕರೆಸುತ್ತೇನೆ. ಅವಳನ್ನು ತಕ್ಷಣ ಕೆಲಸದಿಂದ ಕಿತ್ತು ಬಿಸಾಕುತ್ತೇನೆ. ಆಗ ಅವಳಿಗೆ ಬುದ್ಧಿ ಬರುತ್ತೆ ಅಂತ ಹೇಳುತ್ತಾರೆ. ಆದರೆ ಆರತಿ ತಕ್ಷಣ ಅವರ ಮುಂದೆ 2 ಕೈಗಳನ್ನು ಜೋಡಿಸಿ, ಇಲ್ಲ ವಿಕ್ರಮ್ ಅವರೇ, ಒಂದು ವೇಳೆ ನೀವೇನಾದರೂ ಅವಳನ್ನು ಕೆಲಸದಿಂದ ತೆಗೆದು ಹಾಕಿದ್ರೆ ಅವಳು ಅಳುವ ನಾಟಕವಾಡಿ ತನ್ನ ತವರು ಮನೆಗೆ ಓಡಿ ಹೋಗ್ತಾಳೆ. ನಂತರ ಮನೆಯಲ್ಲಿ ದೊಡ್ಡ ಗಲಾಟೆಗಳೇ ನಡೆಯುತ್ತವೆ. ನನಗೆ ಅವಳನ್ನು ಕೆಲಸದಿಂದ ತೆಗೆದು ಹಾಕುವ ಅವಶ್ಯಕತೆ ಇಲ್ಲ. ಬದಲಾಗಿ ಅವಳ ಕುತಂತ್ರಕ್ಕೆ ಅವಳಿಗೆ ಎಂತಹ ಪಾಠವನ್ನು ಹೇಳ್ಕೊಡ್ಬೇಕು ಅಂದರೆ ಅವಳಿಗೆ ಅವಳ ತಪ್ಪಿನ ಅರಿವಾಗಬೇಕು. ವಿಕ್ರಮ್ ಅವರು ಗೊಂದಲದಿಂದ ಕೇಳ್ತಾರೆ, ಮೇಡಮ್, ಇಷ್ಟಕ್ಕೂ ನೀವು ಏನು ಮಾಡಬೇಕು ಅಂತ ಬಯಸುತ್ತಿದ್ದೀರಾ? ಆರತಿ ಮುಗುಳ್ನಗುತ್ತಾ ಅವಳು ಯೋಚಿಸಿದ ಮಾಸ್ಟರ್ ಪ್ಲಾನ್ ಅನ್ನು ವಿಕ್ರಮ್ ಅವರ ಮುಂದೆ ಇಡುತ್ತಾಳೆ. ವಿಕ್ರಮ್ ಸರ್, ನೀವು ದೀಪಾಗೆ ಒಂದು ಹೊಸ ಸ್ಪೆಷಲ್ ಪ್ರಾಜೆಕ್ಟ್ ಅನ್ನು ಕೊಡಿ. ನೀವು ಅವಳಿಗೆ ಹೇಳಿ, ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅವಳ ಸಂಬಳವನ್ನು ಕ್ಯಾಶಿನ ರೂಪದಲ್ಲಿ ಕೇವಲ 15,000 ರೂಪಾಯಿ ತಿಂಗಳಿಗೆ ಕೊಡಲಾಗುತ್ತದೆ. ಉಳಿದಂತಹ 70,000ವನ್ನು ಕಂಪನಿ ಕಡೆಯಿಂದ ಕೆಲವೊಂದು ರೇಷನ್ ಅನ್ನು ಸಾಮಾನುಗಳ ರೂಪದಲ್ಲಿ ನೇರವಾಗಿ ಮನೆಗೆ ಕಳುಹಿಸಿಕೊಡಲಾಗುತ್ತದೆ ಎಂದು ಹೇಳಿ. ಈ ಮಾತುಗಳನ್ನು ಕೇಳಿದ ತಕ್ಷಣ ವಿಕ್ರಮ್ ಅವರು ಶಾಕ್ನಿಂದ ನೋಡ್ತಾರೆ. ನಂತರ ಅವರು ಜೋರಾಗಿ ನಗುತ್ತಾ ಹೇಳಿದ್ರು, ವಾ ಭಾರತಿ, ನೀನು ತುಂಬ ಬುದ್ಧಿವಂತೆ ಇದೆಯಾ, ತುಂಬ ಚೆನ್ನಾಗಿ ಯೋಚನೆ ಮಾಡಿದೀಯಾ.
ಈ ರೀತಿ ಮಾಡಿದ್ರೆ ದೀಪಾ ತನ್ನ ತವರು ಮನೆಗೆ ಕಳುಹಿಸಿಕೊಡಲು ದುಡ್ಡು ಉಳಿಯುವುದಿಲ್ಲ. 70,000 ಸಾಮಾನುಗಳು ನೇರವಾಗಿ ನಿಮ್ಮ ಮನೆಗೆ ಬಂದು ತಲುಪುತ್ತವೆ. ಇದರಿಂದ ಮನೆಯ ಖರ್ಚುಗಳು ಸಹ ಕಳೆಯುತ್ತವೆ. ದೀಪಾ ಬಯಸಿದರೂ ಈ ಸಾಮಾನುಗಳನ್ನು ತನ್ನ ತವರು ಮನೆಗೆ ಕಳುಹಿಸಿಕೊಡಲು ಸಾಧ್ಯವಿಲ್ಲ ಎಂದು ಹೇಳ್ತಾರೆ. ಹೌದು ಸರ್, ಖಂಡಿತ. ಉಳಿದ 15,000 ಅವಳ ಕೈಗೆ ಬರುವಂತಹ ದುಡ್ಡು, ಅದರಲ್ಲಿ 10,000 ಅವಳ ಪೆಟ್ರೋಲ್ ಮತ್ತು ಪರ್ಸನಲ್ ಖರ್ಚುಗಳಿಗೆ ಸಾಕಾಗುತ್ತೆ. ಅವಳ ಬಳಿ ತನ್ನ ತವರು ಮನೆಗೆ ಕಳುಹಿಸಲು ಕೇವಲ 5,000 ಮಾತ್ರ ಉಳಿಯುತ್ತೆ. ಆದರೆ ಒಂದು ಮಾತು ಗಮನವಿಡಿ, ಇದೆಲ್ಲವೂ ಕಂಪನಿಯ ನಿರ್ಧಾರದಂತೆಯೇ ಕಾಣಿಸಬೇಕು. ವಿಕ್ರಮ್ ಅವರು ತುಂಬಾ ವಿಶ್ವಾಸದಿಂದ ಹೇಳ್ತಾರೆ. ಆರತಿ, ನೀವು ಚಿಂತನೆ ಮಾಡಬೇಡಿ, ನಾಳೆ ಬೆಳಿಗ್ಗೆ ನಮ್ಮ HR ಇದೆಲ್ಲವನ್ನು ಸಂಭಾಳಿಸುತ್ತಾರೆ. ಮಾರನೆಯ ದಿನ ಮಧ್ಯಾಹ್ನ ದೀಪಾಳನ್ನು ಆಫೀಸಿಗೆ ಕರೆಯಲಾಗುತ್ತೆ. ಮ್ಯಾನೇಜರ್ ಅವಳ ಮುಂದೆ ಒಂದು ಹೊಸ ಅಗ್ರಿಮೆಂಟ್ ಅನ್ನು ಕೊಡುತ್ತಾರೆ. ಅವರು ತುಂಬಾ ಗಂಭೀರವಾಗಿ ಹೇಳ್ತಾರೆ, ದೀಪಾ, ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ಹೊಸ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಂಪನಿಯ ಆರ್ಥಿಕ ಸ್ಥಿತಿಯನ್ನು ಮತ್ತು ಟ್ಯಾಕ್ಸ್ ಪಾಲಿಸಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇನ್ನು ಮುಂದೆ ನಿಮ್ಮ 85,000 ಸಂಬಳದಿಂದ ನಿಮಗೆ ಕೇವಲ 15,000 ರೂಪಾಯಿ ಮಾತ್ರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಈ ಮಾತು ಕೇಳಿದ ತಕ್ಷಣ ದೀಪಾ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಏನು, ಕೇವಲ 15,000 ಕೊಡ್ತೀರಾ? ಉಳಿದ 70,000 ಏನಾಗುತ್ತೆ ಅಂತ ಅವಳು ತಕ್ಷಣ ಕೇಳ್ತಾಳೆ. ಮ್ಯಾನೇಜರ್ ಮುಗುಳ್ನಗುತ್ತಾ ಅವಳಿಗೆ ಅಗ್ರಿಮೆಂಟ್ ತೋರಿಸುತ್ತಾರೆ. ನಮ್ಮ ಕಂಪನಿ ಒಂದು ದೊಡ್ಡ ಸೂಪರ್ ಮಾರ್ಕೆಟ್ನ ಜೊತೆ ಟೈಅಪ್ ಆಗಿದೆ. ನಿಮಗೆ ಪ್ರತಿ ತಿಂಗಳು 70,000 ಮನೆಯ ರೇಷನ್, ಗ್ರೋಸರಿ ವೋಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಕೂಪನ್ಗಳನ್ನು ಕೂಡ ಕೊಡಲಾಗುತ್ತೆ. ಇವೆಲ್ಲವನ್ನು ನೇರವಾಗಿ ನಿಮ್ಮ ಮನೆಯ ಅಡ್ರೆಸ್ಗೆ ಹೊರಟು ಹೋಗ್ತವೆ. ನೀವು ಇವುಗಳನ್ನು ದುಡ್ಡಿನ ರೂಪದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ. ಈ ಮಾತುಗಳನ್ನು ಕೇಳಿದ ತಕ್ಷಣ ದೀಪಾಳ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವಳಿಗೆ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಅವಳು ತಕ್ಷಣ ಗಾಬರಿಯಿಂದ ಕೇಳ್ತಾಳೆ, ಮೇಡಮ್, ನಾನು ಇಷ್ಟೊಂದು ರೇಷನ್ ತೆಗೆದುಕೊಂಡು ನಾನು ಏನು ತಾನೇ ಮಾಡಬೇಕು? ಡೈರೆಕ್ಟರ್ ತುಂಬಾ ಕಠಿಣವಾಗಿ ಹೇಳ್ತಾರೆ, ದೀಪಾ, ನಿಮಗೆ ಈ ಒಪ್ಪಂದ ಇಷ್ಟವಿಲ್ಲದಿದ್ದರೆ ನೀವು ತಕ್ಷಣ ಕಂಪನಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಬಹುದು. ಕಂಪನಿಯಲ್ಲಿ ಕೆಲಸ ಮಾಡಲು ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ. ನಿರ್ಧಾರ ನಿಮ್ಮದು. ಈ ಮಾತು ಕೇಳಿದ ತಕ್ಷಣ ದೀಪಾ ಮೌನವಾಗಿ ಬಿಟ್ಟಿದ್ಲು. ಒಂದು ವೇಳೆ ಅವಳೇನಾದರೂ ಈ ಕೆಲಸ ಬಿಟ್ಟು ಬಿಟ್ರೆ ಅವಳ ಕೈಯಿಂದ 15,000 ಕೂಡ ಹೊರಟು ಹೋಗ್ತಾ ಇತ್ತು. ಇಷ್ಟು ಅರ್ಜೆಂಟಾಗಿ ಹೊಸ ಕೆಲಸ, ಅದು ಕೂಡ ಇಷ್ಟೊಂದು ಸಂಬಳ ಕೂಡ ಸಿಗುವುದಿಲ್ಲ. ಮನೆಯಲ್ಲಿ ಕೂಡ ಅವಳ ಮುಖವಾಡ ಹೊರಗೆ ಬಂದು ಬಿಡ್ತಾ ಇತ್ತು. ಇಷ್ಟವಿಲ್ಲದ ಮನಸ್ಸಿನಿಂದ ನಡುಗುತ್ತಿರುವ ಕೈಗಳಿಂದಲೇ ದೀಪಾ ಅಗ್ರಿಮೆಂಟ್ ಪೇಪರ್ಸ್ ಮೇಲೆ ಸೈನ್ ಮಾಡ್ತಾಳೆ. ಸಾಯಂಕಾಲ ಅವಳು ಮನೆಗೆ ಬಂದಾಗ ಅವಳ ಮುಖ ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ ಅವಳನ್ನು ಯಾರೋ ಪೂರ್ತಿಯಾಗಿ ಲೂಟಿ ಮಾಡಿದ್ದಾರೆ ಎನ್ನುವ ಹಾಗೆ ಇತ್ತು. ದೀಪಾ ಮನೆಗೆ ಬಂದ ತಕ್ಷಣ ನೇರವಾಗಿ ಸೋಫಾದ ಮೇಲೆ ಹಾಗೆ ಕುಸಿದು ಬಿದ್ದಿದ್ಲು. ಅಡಿಗೆ ಮನೆಯಿಂದ ಹೊರಗೆ ಬಂದ ಆರತಿ ಎಷ್ಟೋ ಪ್ರೀತಿಯಿಂದ ದೀಪಾಳನ್ನು ಮಾತನಾಡಿಸ್ತಾಳೆ. ಅರೆ ದೀಪಾ, ಬಂದ್ಬಿಟ್ಯಾ? ಏನಾಯ್ತು? ಈ ದಿನ ಮತ್ತೆ ನಿನ್ನ ಮುಖ ಯಾಕೆ ಈ ರೀತಿ ಸಪ್ಪಗಾಗಿ ಬಿಟ್ಟಿದೆ? ದೀಪಾ ಕೋಪದಿಂದ ತನ್ನ ಬ್ಯಾಗನ್ನು ಎತ್ತು ಪಕ್ಕಕ್ಕೆ ಎಸೆಯುತ್ತಾಳೆ. ಅಕ್ಕ, ನೀವು ನನ್ನನ್ನು ಏನು ಕೇಳಬೇಡಿ, ನನ್ನ ಹಣೆ ಬರಹವೇ ಸರಿಯಿಲ್ಲ. ಆರತಿ ತನ್ನ ಮನಸ್ಸಿನಲ್ಲೇ ಅಂದುಕೊಳ್ತಾಳೆ, ದೀಪಾ, ಈಗಾಗಲೇ ಇನ್ನೂ ಆಟ ಶುರುವಾಗಿದೆ. ನಿನ್ನ ಹೆಸರಿನ ರೇಷನ್ ಮನೆಗೆ ಬಂದು ತಲುಪಿದಾಗ ನಿಜವಾದ ಮಜಾ ಆಗ ಪ್ರಾರಂಭವಾಗುತ್ತೆ. ಮುಂದಿನ ಮಂಗಳವಾರದ ದಿನ ಆ ಮನೆಯ ಮುಂದೆ ಒಂದು ದೊಡ್ಡ ಟೆಂಪೋ ಬಂದು ನಿಂತುಕೊಂಡಿತ್ತು. ಟೆಂಪೋ ಡ್ರೈವರ್ ಜೋರು ಜೋರಾಗಿ ಹಾರನ್ ಹೊಡಿತಾ ಇದ್ರು. ಅಕ್ಕಪಕ್ಕದವರೆಲ್ಲರೂ ಹೊರಗೆ ನಿಂತು ನೋಡ್ತಾ ಇದ್ರು. ಇಷ್ಟಕ್ಕೂ ಈ ಮನೆಗೆ ಆ ರೀತಿ ಏನು ತಾನೇ ಬಂದಿದೆಯೋ ಏನೋ ಎಂದು. ತಕ್ಷಣ ಆರತಿ ಅಡಿಗೆ ಮನೆಯಿಂದ ಹೊರಗೆ ಬಂದು ಮನೆಯ ಮುಖ್ಯ ದ್ವಾರವನ್ನು ಓಪನ್ ಮಾಡ್ತಾಳೆ. ಇಬ್ಬರು ಡೆಲಿವರಿ ಬಾಯ್ಸ್ ನಿಂತುಕೊಂಡಿದ್ರು. ಅವರ ಕೈಗಳಲ್ಲಿ 2 ದೊಡ್ಡ ದೊಡ್ಡ ಬಾಕ್ಸ್ಗಳು ಇದ್ವು. ಅದರ ಮೇಲೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಸೂಪರ್ ಮಾರ್ಕೆಟ್ನ ಗ್ರೋಸರಿ. ಇದನ್ನು ನೋಡಿದ ತಕ್ಷಣ ದೀಪಾಳ ಮನೆಯವರೆಲ್ಲರೂ ಹೊರಗೆ ಬಂದು ನೋಡ್ತಾ ಇದ್ರು. ಅರವಿಂದ್ ಕೂಡ ವೀಲ್ ಚೇರಿನಲ್ಲಿ ಹೊರಗೆ ಬಂದ. ಅವರೆಲ್ಲ ಎಷ್ಟೋ ಆಶ್ಚರ್ಯದಿಂದ ಕೇಳ್ತಾ ಇದ್ರು, ಅಣ್ಣ, ಈ ಸಾಮಾನುಗಳು ಇಷ್ಟಕ್ಕೂ ಯಾರಿಗಾಗಿ ಬಂದಿದ್ದಾವೆ? ಬಹುಶಃ ನೀವೇನಾದರೂ ತಪ್ಪಾದ ಅಡ್ರೆಸ್ಗೆ ಬಂದಿರಬೇಕು ಅನ್ಸುತ್ತೆ. ಇವುಗಳನ್ನು ನಾವು ಬುಕ್ ಮಾಡಲಿಲ್ಲ. ಡೆಲಿವರಿ ಅವರು ತಮ್ಮ ಕೈಯಲ್ಲಿದ್ದ ಅಡ್ರೆಸ್ ಅನ್ನು ಇನ್ನೊಮ್ಮೆ ನೋಡಿ ಹೇಳ್ತಾರೆ, ಇಲ್ಲ ಸರ್, ನಾವು ಕರೆಕ್ಟ್ ಆದ ಅಡ್ರೆಸ್ಗೆ ಬಂದಿದ್ದೇವೆ. ಈ ಸಾಮಾನುಗಳೆಲ್ಲವೂ ಶ್ರೀಮತಿ ದೀಪಾ ವರುಣ್ ಅವರ ಹೆಸರಿನ ಮೇಲೆ ಬಂದಿದ್ದೇವೆ, ಅವರ ಕಂಪನಿಯ ಕಡೆಯಿಂದ. ಈ ಮಾತನ್ನು ಕೇಳಿದ ತಕ್ಷಣ ಮನೆಯಲ್ಲಿದ್ದ ಎಲ್ಲರೂ ಶಾಕ್ ಆಗಿ ಬಿಟ್ಟಿದ್ರು. ಡೆಲಿವರಿ ಬಾಯ್ಸ್ ಒಂದೊಂದೇ ಬಾಕ್ಸುಗಳನ್ನು ತೆಗೆದುಕೊಂಡು ಮನೆಯೊಳಗೆ ಇಡಲು ಶುರು ಮಾಡಿದ್ರು. ಪೂರ್ತಿ ಹಾಲು ಆ ರೇಷನ್ ಬಾಕ್ಸುಗಳಿಂದಲೇ ತುಂಬಿ ಹೋಗಿತ್ತು. ಮನೆಯಲ್ಲಿ ಯಾವುದೋ ಮದುವೆಯ ಸಡಗರಕ್ಕೆ ರೇಷನ್ ತಂದಿರುವ ಹಾಗೆ ಕಾಣಿಸುತ್ತಿತ್ತು. ಸ್ವಲ್ಪ ಸಮಯಕ್ಕೆಲ್ಲ ಆಫೀಸಿನಿಂದ ದೀಪಾ ಮನೆಗೆ ಬಂದಿದ್ಲು. ದೀಪಾ ತನ್ನ ಹೆಸರಿನ ರೇಷನ್ ಡಬ್ಬಗಳನ್ನು ನೋಡಿದ ತಕ್ಷಣ ಅವಳು ಒಂದು ಕ್ಷಣ ಶಾಕ್ ಆಗಿ ಬಿಟ್ಟಿದ್ಲು. ದೀಪಾಳ ಅತ್ತೆ ಶಾರದಾ ಅವರು ತಕ್ಷಣ ತಮ್ಮ ಸೊಸೆಯ ಬಳಿ ಹೋಗಿ ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದುಕೊಂಡು ಹೇಳ್ತಾರೆ,
ವಾವ್ ದೀಪ, ನೀನು ತುಂಬಾ ಒಳ್ಳೆಯವಳು, ತುಂಬಾ ಬುದ್ಧಿವಂತೆ ಆಗ್ಬಿಟ್ಟಿದೀಯಾ. ನೀನು ಯಾವಾಗ್ಲೂ ಹೇಳ್ತಾ ಇದ್ದೆ ನಿನ್ನ ಕಂಪನಿ ನಷ್ಟದಲ್ಲಿ ಮುಳುಗಿ ಹೋಗ್ತಾ ಇದೆ ಅಂತ. ಆದರೆ ನೀನು ಸೈಲೆಂಟ್ ಆಗಿ ಪೂರ್ತಿ ಮನೆಯ ರೇಷನ್ ಅನ್ನು ನಿನ್ನ ಕಂಪನಿಯ ಕಡೆಯಿಂದ ಸ್ಪಾನ್ಸರ್ ಮಾಡಿಸಿಕೊಂಡು ಬಂದ್ಬಿಟ್ಟಿದೀಯಾ. ನೀನು ಆ ರೀತಿಯ ಅರ್ಧ ಚಿಂತೆಯನ್ನೇ ಕಡಿಮೆ ಮಾಡಿಬಿಟ್ಟಿದೀಯಾ. ಅತ್ತೆ ಮಾತುಗಳಿಗೆ ದೀಪ ಮೌನವಾಗಿ ಮುಗುಳ್ನಗುತ್ತಿದ್ದಳು. ಅವಳ ಬಾಯಿಂದ ಒಂದೇ ಒಂದು ಮಾತು ಸಹ ಹೊರಗೆ ಬರಲಿಲ್ಲ. ಅವಳು ಏನು ಹೇಳಲು ಸಾಧ್ಯವಾಗ್ತಾ ಇರಲಿಲ್ಲ. ನನಗೆ ಕ್ಯಾಶ್ ಬೇಕಾಗಿತ್ತು, ನನ್ನ ತವರು ಮನೆಗೆ ಕಳುಹಿಸಿಕೊಡಲು ಅಂತ. ದೀಪಾಳ ಮುಖ ಹೇಗೆ ಬಿಳಿಚಿಕೊಂಡಿತ್ತು ಅಂದ್ರೆ ಅದನ್ನು ವರ್ಣಿಸಲೇ ಸಾಧ್ಯವಾಗ್ತಾ ಇರಲಿಲ್ಲ. ಅವಳು ತನ್ನ ಮನಸ್ಸಿನಲ್ಲಿಯೇ ಕಂಪನಿಯ ಡೈರೆಕ್ಟರ್ ಅನ್ನು, ಮ್ಯಾನೇಜರ್ ಅನ್ನು ಎಷ್ಟೋ ಒಂದು ಬೈಕೊಳ್ತಾ ಇದ್ಲು. ಆದರೆ ಮನೆಯವರ ಮುಂದೆ ಮಾತ್ರ ಅವಳು ಸುಳ್ಳಾದ ನಗುವನ್ನು ಮುಖದ ಮೇಲೆ ತಂದುಕೊಳ್ಳಲೇಬೇಕಾಯಿತು. ಅತ್ತೆ, ಅದು ಅದು ಕಂಪನಿಯಲ್ಲಿ ಹೊಸ ನಿಯಮಗಳು ಬಂದಿವೆ. ಆದ್ದರಿಂದಲೇ ನಾನು ಅಂದುಕೊಂಡೆ ಮನೆಗೆ ಏನಾದರೂ ಸ್ವಲ್ಪ ಉಪಯೋಗ ಆಗಬಹುದು ಅಂತ. ಆಗ ಆರತಿ ಅಡಿಗೆ ಮನೆಯಿಂದ ತನ್ನ ಕೈಗಳನ್ನು ಒರೆಸಿಕೊಂಡು ಹೊರಗೆ ಬರ್ತಾಳೆ. ಅವಳ ಮುಖದ ಮೇಲೆ ಎಷ್ಟೊಂದು ಸಂತೋಷವಿತ್ತು. ಆರತಿ ದೀಪಾಳ 2 ಕೈಗಳನ್ನು ಹಿಡಿದುಕೊಂಡು ಹೇಳ್ತಾಳೆ, ದೀಪ, ಈ ದಿನ ನೀನು ನಿರೂಪಿಸಿಬಿಟ್ಟಿದೀಯಾ. ನೀನು ಈ ಮನೆಯ ಬಗ್ಗೆ ಎಷ್ಟೊಂದು ಚಿಂತೆ ಮಾಡ್ತೀಯಾ ಅಂತ. ನಾನು ಬೆಳಿಗ್ಗೆಯಿಂದ ತುಂಬಾ ಚಿಂತೆ ಮಾಡ್ತಾ ಇದ್ದೆ, ಮನೆಗೆ ರೇಷನ್ ಹೇಗೆ ತಾನೇ ಬರುತ್ತೋ ಏನೋ ಅಂತ. ಆದರೆ ನೋಡು, ಆ ದೇವರು ನಿನ್ನ ಕಷ್ಟಕ್ಕೆ ಸರಿಯಾದ ಫಲವನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಇಂದಿನಿಂದ ಈ ಮನೆಯ ರೇಷನ್ ಚಿಂತೆಯನ್ನು ಎಲ್ಲರೂ ಮರೆತು ಬಿಡೋಣ. ಎಲ್ಲ ಸಾಮಾನುಗಳು ನಿನ್ನ ಹೆಸರಿನ ಮೇಲೆ ನಿನ್ನ ಕಂಪನಿ ಕಡೆಯಿಂದಲೇ ಬರುತ್ತದೆ ಅಲ್ವಾ. ದೀಪಾಗೆ ಏನು ಹೇಳಬೇಕು ಅರ್ಥವಾಗದೆ ಅವಳು ಆರತಿಯನ್ನೇ ನೋಡ್ತಾ ಇದ್ಲು. ಆರತಿ ಮುಖದ ಮೇಲೆ ಎಷ್ಟೊಂದು ಸಂತೋಷ ಇತ್ತು ಅಂದ್ರೆ ದೀಪಾಗೆ ಒಂದು ಕ್ಷಣ ಅನ್ನಿಸುತ್ತಿತ್ತು, ಏನಾದ್ರೂ ಇವರಿಗೆ ನನ್ನ ಸತ್ಯ ಗೊತ್ತಾಗ್ಬಿಟ್ಟಿದ್ಯಾ ಅಂತ. ನಂತರ ಅವಳು ಅಂದುಕೊಳ್ತಾಳೆ, ಇಲ್ಲ ಇಲ್ಲ, ಈ ಅಕ್ಕ ಇವಳೊಬ್ಬಳು ಮುಟ್ಟಾಳಿ. ಇಷ್ಟಕ್ಕೂ ಅವಳಿಗೆ ಇದೆಲ್ಲವೂ ಗೊತ್ತಾಗಲು ಸಾಧ್ಯವೂ ಇಲ್ಲ. ಇದೆಲ್ಲವೂ ನನ್ನ ಕಂಪನಿಯ ನಿರ್ಧಾರ. ಅರವಿಂದ್ ಕೂಡ ದೀಪಾಳನ್ನು ಎಷ್ಟೋ ಹೊಗಳುತ್ತಿದ್ದರು. ದೀಪ, ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯಾ. ಇನ್ನು ಮುಂದೆ ಮನೆಯ ಈ ಚಿಂತೆ ಸ್ವಲ್ಪ ಕಡಿಮೆಯಾಗಬಹುದು ಅಂತ ಹೇಳಿದಾಗ ದೀಪ ಒಳಗೊಳಗೆ ಕುದೀತಾ ಇದ್ಲು. ರಾತ್ರಿ ದೀಪ ತನ್ನ ರೂಮಿನಲ್ಲಿ ಹೋಗಿ ಮಂಚದ ಮೇಲೆ ಕುಳಿತು ಕಂಬಳಿಯನ್ನು ಪೂರ್ತಿಯಾಗಿ ಹೊದ್ದುಕೊಂಡು ಜೋರು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಆಗಲೇ ದೀಪಾಳ ತಮ್ಮನ ಫೋನ್ ಬರುತ್ತೆ. ಅಕ್ಕ, 5ನೇ ತಾರೀಕಾಗಿದೆ, ನೀವು ಇಲ್ಲಿಯವರೆಗೂ ನಮಗೆ ಯಾಕೆ 60,000 ರೂಪಾಯಿಗಳನ್ನು ಕಳುಹಿಸಿಕೊಡ್ಲಿಲ್ಲ? ನನ್ನ ಕಾಲೇಜಿನ ಫೀಸನ್ನು ಕೂಡ ಕಟ್ಟಬೇಕು. ಅಪ್ಪನಿಗೆ ಕೂಡ ತುಂಬ ದುಡ್ಡಿನ ಅವಶ್ಯಕತೆ ಇದೆ. ಆದರೆ ದೀಪ ಮಾತ್ರ ಅಳುತ್ತಾ ಹೇಳ್ತಾಳೆ, ರಾಜೇಶ್, ನಾನು ನಿನಗೆ ಏನು ಅಂತ ಹೇಳೋ? ನಮ್ಮ ಕಂಪನಿಯಲ್ಲಿ ಇನ್ನು ಮುಂದೆ ಕ್ಯಾಶ್ ಸಿಗೋದಿಲ್ವಂತೆ. ಕೇವಲ 15,000 ರೂಪಾಯಿ ಮಾತ್ರ ನನಗೆ ದುಡ್ಡು ಬಂದಿರೋದು. ಅದರಲ್ಲಿ 10,000 ನನ್ನ ಪೆಟ್ರೋಲ್ಗೆ, ಮೇಲಿನ ಖರ್ಚುಗಳಿಗೆ ಹೋದರೆ ನನ್ನ ಬಳಿ ಕೇವಲ 5,000 ರೂಪಾಯಿ ಮಾತ್ರ ಉಳಿದಿದೆ ನಿನಗೆ ಕೊಡಲು. ಆ ಕಡೆಯಿಂದ ರಾಜೇಶ್ ತುಂಬ ಕೋಪವಾಗಿ ಮಾತಾಡ್ತಾನೆ. ಅಕ್ಕ, ನೀನು ಏನು ಈ ರೀತಿ ನಾಟಕ ಆಡ್ತಾ ಇದೀಯಾ? ನಿನ್ನ ಸಂಬಳ ಪೂರ್ತಿ 85,000. ನೀನು 85,000 ರೂಪಾಯಿ ಸಂಪಾದನೆ ಮಾಡುತ್ತಾ ನಮಗೆ ಕೇವಲ 5,000 ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ನೀವು ನಿಮ್ಮ ಅತ್ತೆ ಮನೆಯವರಿಗೆ ಎಲ್ಲವನ್ನು ಇಡುತ್ತಾ ಎಂಜಾಯ್ ಮಾಡುತ್ತಾ ನನ್ನನ್ನು ಮರೆತು ಬಿಟ್ಟಿದ್ದೀರಾ ಅಲ್ವಾ ಎಂದು ಅವನು ಫೋನನ್ನು ಕಟ್ ಮಾಡಿಬಿಟ್ಟಿದ್ದ. ದೀಪ ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ಕುಳಿತುಕೊಂಡು ಬಿಟ್ಟಿದ್ಲು. ಅವಳು ತನ್ನ ಮೋಸದ ಬಲೆಯಲ್ಲಿ ಯಾವ ರೀತಿ ಸಿಕ್ಕಿ ಹಾಕಿಕೊಂಡಿದ್ಲು ಅಂದ್ರೆ ಅದರಿಂದ ಹೊರಬರಲು ಅವಳಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಇದೇ ರೀತಿ 2 ವಾರಗಳು ಕಳೆದು ಹೋಗಿದ್ದವು. ಮನೆಯಲ್ಲಿ ರೇಷನ್ಗೆ ಯಾವುದೇ ಕೊರತೆ ಇರಲಿಲ್ಲ. ಆರತಿ ಬಂದಂತಹ ರೇಷನ್ನಿಂದ ಟಿಫಿನ್ನಲ್ಲಿ ಹೊಸ ಹೊಸ ಐಟಮ್ಗಳನ್ನು ರೆಡಿ ಮಾಡುತ್ತಿದ್ದಳು. ಆದರೆ ದೀಪಾಳ ಅಹಂಕಾರ, ಅವಳ ಅಭ್ಯಾಸಗಳು ಇಷ್ಟು ಬೇಗ ಈ ರೀತಿ ಹೋಗುತ್ತಿರಲಿಲ್ಲ. ಒಂದು ದಿನ ಶನಿವಾರ ದೀಪ ತನ್ನ 5-6 ಜನ ಗೆಳತಿಯರನ್ನು ತನ್ನ ಮನೆಗೆ ಕಿಟ್ಟಿ ಪಾರ್ಟಿಗೆ ಕರೆಸುತ್ತಾಳೆ. ದೀಪ ಯಾವಾಗಲೂ ತನ್ನನ್ನು ತಾನು ಎಷ್ಟೊಂದು ಉದಾರ ಮನಸ್ಸಿನವಳು, ನಾನು ಎಷ್ಟೊಂದು ದಾನ ಮಾಡ್ತೀನಿ ಮತ್ತು ನನ್ನ ಅಕ್ಕ ಆರತಿ ಮನೆಯಲ್ಲಿ ಬಿಟ್ಟಿಯಾಗಿ ತಿನ್ನುತ್ತಾ ಕುಳಿತುಕೊಂಡಿರ್ತಾಳೆ ಅಂತ ಹೇಳಿಕೊಂಡು ಬರ್ತಾ ಇದ್ಲು. ಈಗ ಹಾಲಿನಲ್ಲಿ ಎಲ್ಲರೂ ಕುಳಿತುಕೊಂಡಿದ್ರು. ಆರತಿ ಅಡಿಗೆ ಮನೆಯಲ್ಲಿ ಬಂದಂತಹ ಅತಿಥಿಗಳಿಗಾಗಿ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ಲು. ಆಗ ದೀಪ ಬೇಕು ಬೇಕಂತಲೇ ಸ್ವಲ್ಪ ಜೋರಾಗಿ ಹೇಳಲು ಶುರು ಮಾಡ್ತಾಳೆ. ರಿಯಾ, ನಾನು ನಿನಗೆ ಏನು ಅಂತ ಹೇಳಲೆ? ನನ್ನ ಹಣೆ ಬರಹವೇ ಸರಿಯಿಲ್ಲ. ನಾನು ಎಷ್ಟೊಂದು ಕಷ್ಟಪಡ್ತೀನಿ, ಆದರೆ ನನ್ನ ಅಕ್ಕ ಆರತಿ ನನ್ನ ಎಲ್ಲ ದುಡ್ಡನ್ನು ತನ್ನ ಟಿಫಿನ್ ಸೆಂಟರ್ಗೆ ಉಪಯೋಗಿಸಿಕೊಳ್ತಾಳೆ. ನಾನು ಪೂರ್ತಿಯಾಗಿ ದಿವಾಳಿ ಆಗ್ಬಿಟ್ಟಿದ್ದೀನಿ. ನಾನು ಒಂದು ಹೊಸ ಬಟ್ಟೆಯನ್ನು ಕೊಂಡುಕೊಳ್ಳಲು ಸಹ ನನ್ನ ಬಳಿ ದುಡ್ಡೇ ಉಳಿದಿಲ್ಲ. ಪೂರ್ತಿ ಮನೆಯನ್ನು ನಾನೇ ಸಂಭಾಳಿಸುತ್ತಿದ್ದೇನೆ. ನನ್ನ ಅಕ್ಕ ಮನೆಯಲ್ಲಿ ಕುಳಿತುಕೊಂಡು ಆರಾಮವಾಗಿ ನನ್ನ ದುಡ್ಡಿನಲ್ಲಿ ಎಂಜಾಯ್ ಮಾಡ್ತಾ ಇದ್ದಾಳೆ. ದೀಪ ಅಂದುಕೊಳ್ತಾ ಇದ್ಲು, ನನ್ನ ಗೆಳತಿಯರು ನನ್ನನ್ನು ನೋಡಿ ನನ್ನ ಮೇಲೆ ಅನುಕಂಪ ತೋರಿಸುತ್ತಾರೆ ಮತ್ತು ಆರತಿ ಎಲ್ಲರ ದೃಷ್ಟಿಯಲ್ಲಿ ಬಿದ್ದು ಹೋಗ್ತಾಳೆ ಅಂತ. ಆದರೆ ಅವಳು ಊಹಿಸಿಯೇ ಇರಲಿಲ್ಲ ಆರತಿ ಅಡಿಗೆ ಮನೆಯ ಬಾಗಿಲಿನಲ್ಲಿ ನಿಂತು ಇವರ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ಲು ಅಂತ. ಈ ಬಾರಿ ಆರತಿ ಮೌನವಾಗಿ ಕಣ್ಣೀರು ಹಾಕ್ತಾ ಇರಲಿಲ್ಲ. ಈ ಬಾರಿ ಅವಳು ಧೈರ್ಯವಾಗಿ ಮುಂದೆ ಬರಲು ಯೋಚಿಸುತ್ತಿದ್ದಳು.
ದೀಪಾ ಮತ್ತು ಅವಳ ಗೆಳತಿಯರು ಹಾಲಿನ ಸೋಫಾದ ಮೇಲೆ ಕುಳಿತುಕೊಂಡಿದ್ರು. ದೀಪಾ ಹೇಗೆ ಅವರ ಮುಂದೆ ತೋರಿಸಿಕೊಳ್ತಾ ಇದ್ಲು ಅಂದ್ರೆ, ಅವಳನ್ನು ಅತ್ತೆ ಮನೆಯಲ್ಲಿ ತುಂಬಾ ಕಾಟ ಕೊಡುತ್ತಿದ್ದಾರೆ, ಅವಳ ರಕ್ತವನ್ನು ಹೀರ್ತಾ ಇದ್ದಾರೆ ಅನ್ನುವ ರೀತಿ ನಾಟಕ ಮಾಡ್ತಾ ಇದ್ಲು. ದೀಪಾ ಈಗ ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು, ನೀವು ಯೋಚನೆ ಕೂಡ ಮಾಡಲು ಸಾಧ್ಯವೇ ಇಲ್ಲ ಕಣ್ರೆ, ನಾನು ರಾತ್ರಿ ಹಗಲು ಎನ್ನದೆ ಆಫೀಸಿನಲ್ಲಿ ಕತ್ತೆಯ ಹಾಗೆ ದುಡಿತೀನಿ. ಆದರೆ ಮನೆಗೆ ಬಂದ ತಕ್ಷಣ ನನ್ನ ಅಕ್ಕ ಆರತಿ ನನ್ನ ದುಡ್ಡಿನ ಮೇಲೆ ಅಧಿಕಾರ ಜಮಾಯಿಸುತ್ತಾಳೆ. ನಾನು ನನಗಿಷ್ಟವಾದ ಯಾವುದಾದರೂ ಬಟ್ಟೆಗಳನ್ನು ಕೊಂಡುಕೊಳ್ಳಲು ಪಾರ್ಲರ್ಗೆ ಹೋಗಲು ಕೂಡ ಇವರ ಬಳಿ ಬೇಡಿಕೊಳ್ಳಬೇಕಾಗುತ್ತೆ. ನನ್ನ ಕಂಪನಿ ನನಗೆ ಕೊಡುವ ಸ್ವಲ್ಪ ದುಡ್ಡು ಮನೆಯ ಖರ್ಚುಗಳಿಗೆ ಹೊರಟು ಹೋಗುತ್ತೆ. ಅಕ್ಕ ತಾನು ಸಂಪಾದಿಸಿದ ಎಲ್ಲ ದುಡ್ಡನ್ನು ಉಳಿಸಿಕೊಂಡು ಎಂಜಾಯ್ ಮಾಡುತ್ತಾ ಇರ್ತಾಳೆ. ದೀಪಾಳ ಎಲ್ಲ ಸ್ನೇಹಿತರು ಈಗ ತುಂಬಾ ದುಃಖದಿಂದ ಹೇಳ್ತಾರೆ, ಅಯ್ಯೋ ದೀಪಾ, ಇದೆಲ್ಲವೂ ನಿನ್ನ ಜೊತೆ ತುಂಬಾ ದೊಡ್ಡ ತಪ್ಪು ನಡೀತಾ ಇದೆ. ನಿನ್ನ ಅಕ್ಕ ನಿನ್ನ ಬಗ್ಗೆ ಕೂಡ ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ನೀನು ಎಷ್ಟೊಂದು ಕಷ್ಟಪಡ್ತಾ ಇದೀಯಾ ಅಂತ. ಈಗಿನ ಕಾಲದಲ್ಲಿಯೂ ಇಂತಹ ಜನ ಇರ್ತಾರ? ಅಮಾಯಕರು ಸಿಕ್ಕರೆ ಅವರ ತಲೆ ಮೇಲೆ ಕುಳಿತುಕೊಂಡು ಅವರ ರಕ್ತವನ್ನೆಲ್ಲ ಹೀರಿಬಿಡ್ತಾರಲ್ವಾ ಅಂತ ಅವರೆಲ್ಲ ಮಾತನಾಡ್ತಾ ಇದ್ರೆ, ದೀಪಾ ತನ್ನ ಮನಸ್ಸಿನಲ್ಲಿಯೇ ಎಷ್ಟೊಂದು ಸಂತೋಷ ಪಡ್ತಾ ಇದ್ಲು. ಅವಳಿಗೆ ಅನ್ನಿಸುತ್ತಿತ್ತು, ನನ್ನ ಗೆಳತಿಯರ ಮುಂದೆ ಆರತಿಯನ್ನು ನಾನು ಎಷ್ಟೊಂದು ಅವಮಾನ ಮಾಡಿಬಿಟ್ಟಿದ್ದೀನಿ, ಅವಳನ್ನು ಎಷ್ಟೊಂದು ಕೀಳು ಮಟ್ಟಕ್ಕೆ ತಳ್ಳಿಬಿಟ್ಟಿದ್ದೀನಿ ಎಂದು. ಆಗಲೇ ಅಡಿಗೆ ಮನೆಯ ಬಾಗಿಲು ಓಪನ್ ಆಗಿತ್ತು. ಆರತಿ ಕೈಯಲ್ಲಿ ದೊಡ್ಡ ಟ್ರೇ ಹಿಡಿದುಕೊಂಡು ಹೊರಗೆ ಬಂದಿದ್ಲು. ಅವಳ ಮುಖದ ಮೇಲೆ ಯಾವುದೇ ಕೋಪ ಇರಲಿಲ್ಲ. ಅವಳ ಮುಖದ ಮೇಲೆ ತುಂಬಾ ಶಾಂತವಾದ ಮುಗುಳ್ನಗೆ ಕಾಣಿಸುತ್ತಿದ್ದು. ಆರತಿ ಎಲ್ಲರಿಗೂ ಪ್ರೀತಿ ಮತ್ತು ಆದರದಿಂದ ನಮಸ್ಕಾರಗಳನ್ನು ಹೇಳಿ ಎಲ್ಲರ ಮುಂದೆ ತಿಂಡಿಯನ್ನು ಇಡುತ್ತಾಳೆ. ನೀವೆಲ್ಲರೂ ದೀಪಾಳ ಗೆಳತಿಯರಲ್ವಾ? ತಿಂಡಿ ಬಿಸಿ ಬಿಸಿಯಾಗಿದೆ, ಮೊದಲು ತಿನ್ನಿ. ದೀಪಾಳ ಗೆಳತಿಯರು ಇಷ್ಟವಿಲ್ಲದ ಮನಸ್ಸಿನಿಂದಲೇ ಆರತಿಗೆ ನಮಸ್ಕಾರವನ್ನು ಹೇಳ್ತಾರೆ. ದೀಪಾ ತಕ್ಷಣ ಹೇಳ್ತಾಳೆ, ಅಕ್ಕ, ಇವೆಲ್ಲವನ್ನು ನಾವು ನೋಡಿಕೊಳ್ಳುತ್ತೇವೆ. ನಾವು ಆಫೀಸಿನ ತುಂಬಾ ಮುಖ್ಯವಾದ ವಿಷಯಗಳನ್ನು ಮಾತನಾಡ್ತಾ ಇದ್ದೀವಿ. ನೀವು ಅಡಿಗೆ ಮನೆಗೆ ಹೋಗಿ ನಿಮ್ಮ ಕೆಲಸವನ್ನು ನೋಡಿಕೊಳ್ಳಿ. ಆದ್ರೆ ಆರತಿ ಮಾತ್ರ ತುಂಬಾ ಪ್ರೀತಿಯಿಂದ ದೀಪಾಳ ಭುಜದ ಮೇಲೆ ಕೈಯನ್ನು ಇಟ್ಟು, ದೀಪಾ, ಅಡಿಗೆ ಮನೆಯ ಎಲ್ಲ ಕೆಲಸಗಳು ಪೂರ್ತಿಯಾಗಿದ್ದಾವೆ. ಆದರೆ ನನಗೆ ನಿನ್ನ ಮಾತುಗಳು ಅಡಿಗೆ ಮನೆಯವರೆಗೂ ಕೇಳಿಸ್ತಾ ಇದ್ವು. ನೀನು ನಿನ್ನ ಗೆಳತಿಯರಿಗೆ ಹೇಳ್ತಾ ಇದ್ದೆ ಅಲ್ವಾ, ನಿನ್ನ ಬಳಿ ನಿನಗಾಗಿ ನಿನ್ನ ಖರ್ಚುಗಳಿಗಾಗಿ ಸ್ವಲ್ಪ ಕೂಡ ದುಡ್ಡು ಉಳಿತಾನೆ ಇಲ್ಲ ಅಂತ. ನಿನ್ನ ಅಕ್ಕ ನಿನ್ನ ಎಲ್ಲ ದುಡ್ಡನ್ನು ಲಪಟಾಯಿಸುತ್ತಿದ್ದಾಳೆ ಅಂತ. ಈ ಮಾತು ಕೇಳಿದ ತಕ್ಷಣ ದೀಪಾಳ ಗೆಳತಿಯರು ಶಾಕ್ ಆಗಿ ಬಿಟ್ಟಿದ್ರು. ದೀಪಾ ಕೂಡ ಒಂದು ಕ್ಷಣ ಹೆದರಿಕೊಂಡು ಬಿಟ್ಟಿದ್ಲು. ಅವಳ ಎಲ್ಲ ನಾಟಕ ಈಗ ಆರತಿಯ ಮುಂದೆ ಬಂದು ಬಿಟ್ಟಿತ್ತು ಎಂದು. ದೀಪಾ ತಕ್ಷಣ ಗಾಬರಿ ಪಡುತ್ತಾ ಮಾತುಗಳನ್ನು ಸಂಭಾಳಿಸಲು ಪ್ರಯತ್ನ ಪಡ್ತಾಳೆ. ಅದು ಅದು ಅಕ್ಕ ಅಕ್ಕ ನಾನು ನಾನು ಸುಮ್ಮನೆ ತಮಾಷೆಯಾಗಿ ಹೇಳ್ತಾ ಇದ್ದೆ. ಆದರೆ ಆರತಿ ತಕ್ಷಣ ಹೇಳ್ತಾಳೆ, ಏನು ತಮಾಷೆನಾ? ಇದೆಲ್ಲವೂ ತಮಾಷೆಯಲ್ಲ ದೀಪಾ. ಈ ದಿನ ನಿನ್ನ ಎಲ್ಲ ಗೆಳತಿಯರ ಮುಂದೆ ನೀನು ಪೂರ್ತಿ ಸತ್ಯವನ್ನು ಹೇಳಿಬಿಡು, ಪರವಾಗಿಲ್ಲ ಎಂದು ಹೇಳುತ್ತಾ ಆರತಿ ಈಗ ಒಂದು ಫೈಲನ್ನು ಓಪನ್ ಮಾಡಿ ಆ ಟೇಬಲ್ ಮೇಲೆ ಎಲ್ಲರ ಮುಂದೆ ಇಡ್ತಾಳೆ. ಅದರಲ್ಲಿ ದೀಪಾಳ 85,000 ರೂಪಾಯಿ ಸ್ಯಾಲರಿ ಸ್ಲಿಪ್ ಮತ್ತು ಪ್ರತಿ ತಿಂಗಳು ಅವರ ತವರು ಮನೆಗೆ ಕಳುಹಿಸಿಕೊಡುತ್ತಿದ್ದಂತಹ 3.5 ಲಕ್ಷ ರೂಪಾಯಿ ರಸೀದಿಗಳು, ಮೊನ್ನೆ ತಾನೇ ಕಂಪನಿಯ ಕಡೆಯಿಂದ ಬಂದಂತಹ 70,000 ರೇಷನ್ ಬಿಲ್ಲುಗಳು ಸಹ ಇದ್ದವು. ಆರತಿ ತುಂಬಾ ಶಾಂತವಾಗಿ ದೀಪಾಳ ಗೆಳತಿಯರನ್ನು ನೋಡಿ ಹೇಳಿದ್ಲು, ನೀವೆಲ್ಲರೂ ದೀಪಾಗೆ ತುಂಬಾ ಒಳ್ಳೆಯ ಗೆಳತಿಯರು ಅಲ್ವಾ? ನೀವುಗಳೇ ನೋಡಿ ನಿಮ್ಮ ಪ್ರೀತಿಯ ಗೆಳತಿ ಎಷ್ಟೊಂದು ಕಷ್ಟದಲ್ಲಿ ಇದ್ದಾಳೆ ಎಂದು. ದೀಪಾಳ ಸಂಬಳ ಪ್ರತಿ ತಿಂಗಳು 85,000. ಅವಳು ಕಳೆದ 6 ತಿಂಗಳಿಂದ ನಮ್ಮ ಮನೆಯಲ್ಲಿ ಸುಳ್ಳು ಹೇಳ್ತಾ ಇದ್ದಾಳೆ. ಅವಳಿಗೆ ಕೇವಲ 7-8 ಮಾತ್ರ ಸಿಗುತ್ತೆ ಎಂದು. ಉಳಿದ ಪೂರ್ತಿ ಎಲ್ಲ ದುಡ್ಡನ್ನು ಅವಳು ಸೈಲೆಂಟ್ ಆಗಿ ತನ್ನ ತವರು ಮನೆಗೆ ಸಾಗಿಸುತ್ತಿದ್ದಾಳೆ. ಈ ಮಾತುಗಳನ್ನು ಕೇಳಿದ ತಕ್ಷಣ ದೀಪಾಳ ಗೆಳತಿಯರು ಶಾಕ್ ಆಗಿಬಿಟ್ಟಿದ್ರು. ಅವರ ಕಣ್ಣುಗಳು ಹಾಗೆಯೇ ದೊಡ್ಡದಾಗಿ ಬಿಟ್ಟು ನೋಡ್ತಾ ಇದ್ರು. ಆರತಿ ಎಲ್ಲರಿಗೂ ಹೇಳಿದ್ಲು, ನನ್ನ ಗಂಡನಿಗೆ ಆಕ್ಸಿಡೆಂಟ್ ಆದ ನಂತರ ನಾನು ಟಿಫಿನ್ ಸೆಂಟರ್ ಅನ್ನು ಓಪನ್ ಮಾಡಿದೆ. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ಮನೆಯ ಮತ್ತು ಔಷಧಿಗಳ ಖರ್ಚುಗಳನ್ನು ನಿಭಾಯಿಸಲು. ಸಾಯಂಕಾಲ ದೀಪಾ ಮನೆಗೆ ಬಂದು, ಅಕ್ಕ, ನಾನು ತುಂಬಾ ಹಸಿವಿನಿಂದ ಇದ್ದೇನೆ ಎಂದು ನಾಟಕ ಮಾಡುತ್ತಿದ್ದಾಗ ನಾನು ನನ್ನ ಕಷ್ಟಾರ್ಜಿತದಿಂದ ಇವಳಿಗೆ ಪ್ರತಿ ತಿಂಗಳು ದುಡ್ಡು ಕೊಡ್ತಾ ಇದ್ದೆ, ನನ್ನ ತಂಗಿ ಉಪವಾಸದಿಂದ ಇರಬಾರ್ದು ಅಂತ. ಆದರೆ ಇವಳು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದಾಳೆ, ನನ್ನ ಅಕ್ಕ ನನ್ನ ಎಲ್ಲ ದುಡ್ಡನ್ನು ಲಪಟಾಯಿಸುತ್ತಿದ್ದಾಳೆ ಅಂತ. ದೀಪಾಳ ಸ್ನೇಹಿತರ ಮುಖಗಳು ಕೋಪ ಮತ್ತು ನಾಚಿಕೆಯಿಂದ ಕೆಂಪಗಾಗ್ಬಿಟ್ಟಿದ್ವು. ರಿಯಾ ತಕ್ಷಣ ತನ್ನ ಜಾಗದಿಂದ ಎದ್ದು, ಛೀ ದೀಪಾ, ನೀನು ಇಷ್ಟೊಂದು ಕೆಟ್ಟವಳ, ಇಷ್ಟೊಂದು ನೀಚವಾಗಿ ಯೋಚನೆ ಮಾಡ್ತೀಯ. ನಿನ್ನ ಅಕ್ಕ ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಟ್ಟು ಮನೆಯನ್ನು ಸಂಭಾಳಿಸುತ್ತಿದ್ದಾರೆ. ನಿನ್ನನ್ನು ತನ್ನ ಸ್ವಂತ ತಂಗಿಯ ಹಾಗೆ ಭಾವಿಸುತ್ತಿದ್ದಾರೆ. ಆದರೆ ನೀನು ನಿನ್ನ ಗೆಳತಿಯರ ಮುಂದೆ ನಿನ್ನ ಅಕ್ಕನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಾ ಇದೀಯಾ. 85,000 ಸಂಪಾದನೆ ಮಾಡಿ ಕೂಡ ನೀನು ಬಿಟ್ಟಿಯಾಗಿ ತಿನ್ನುತ್ತಾ ಕುಳಿತುಕೊಂಡಿದ್ದೀಯಾ.
ಎಲ್ಲ ದುಡ್ಡನ್ನು ನಿನ್ನ ತವರು ಮನೆಗೆ ಸಾಗಿಸುತ್ತಿದೀಯಾ? ಸ್ನೇಹ ಕೂಡ ಕೋಪದಿಂದ ಹೇಳ್ತಾಳೆ, ದೀಪಾ, ನಿಂಗೆ ನಾಚಿಕೆಯಾಗಬೇಕು. ಈಗಿನ ಕಾಲದಲ್ಲಿ ಇಂತಹ ಹೃದಯವಂತ ಒಳ್ಳೆಯ ಅತ್ತೆ ಮನೆಯವರು ತುಂಬಾ ಅದೃಷ್ಟವಂತರಿಗೆ ಮಾತ್ರ ಸಿಗುತ್ತಾರೆ. ಆದ್ರೆ ನೀನು ಇಂತಹ ಒಳ್ಳೆಯ ಮಹಿಳೆಯನ್ನು ಅವಮಾನ ಮಾಡ್ತಾ ಇದೀಯಾ? ಇಂದಿರಾ ತನ್ನ ಬ್ಯಾಗ್ ಅನ್ನು ತೆಗೆದುಕೊಂಡು, ನಡೀರಿ, ಇಲ್ಲಿ ಇವಳ ಮುಂದೆ ನಿಂತುಕೊಳ್ಳುವುದರಿಂದ ಏನೂ ಉಪಯೋಗ ಇಲ್ಲ. ಇಂತಹ ಕೆಟ್ಟ ಮೋಸಗಾರರ ಜೊತೆ ಪಾರ್ಟಿ ಮಾಡಿಕೊಂಡು ನಾವು ನಮ್ಮ ಹೆಸರನ್ನು ಯಾಕೆ ಕೆಡಿಸಿಕೊಳ್ಳಬೇಕು ಎಂದು ಹೇಳುತ್ತಾ ದೀಪಾಳ ಎಲ್ಲ ಗೆಳತಿಯರು ಅವಳನ್ನು ದ್ವೇಷದಿಂದ ನೋಡುತ್ತಾ ಅವಳನ್ನು ಬೈಯುತ್ತಾ ಆ ಮನೆಯಿಂದ ಹೊರಗಡೆ ಹೊರಟು ಹೋದ್ರು. ಹಾಲಿನಲ್ಲಿ ಈಗ ಪೂರ್ತಿ ಮೌನ ಆವರಿಸಿಬಿಟ್ಟಿತ್ತು. ದೀಪ ನೆಲವನ್ನೇ ನೋಡುತ್ತಾ ಕುಳಿತುಕೊಂಡಿದ್ಲು. ಅವಳ ಎಲ್ಲ ಅಹಂಕಾರ, ಅವಳ ಗೌರವ, ಅವಳ ಹೆಮ್ಮೆ, ಅವಳ ಈಗೋ ತನ್ನ ಗೆಳತಿಯರ ಮುಂದೆ ಮಣ್ಣು ಪಾಲಾಗಿ ಬಿಟ್ಟಿತ್ತು. ಆಗಲೇ ಹಾಲಿಗೆ ಶಾರದಾ ಅವರು, ವರುಣ್ ಮತ್ತು ಅರವಿಂದ್ ಕೂಡ ಬರ್ತಾರೆ. ವರುಣ್ ತನ್ನ ಹೆಂಡತಿಯ ಈ ನೀಚ ಬುದ್ಧಿಗೆ ಅವನು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ತುಂಬಾ ದುಃಖದಿಂದ ಹೇಳ್ತಾನೆ, ದೀಪಾ, ನಾನು ಯಾವತ್ತೂ ಊಹಿಸಿರ್ಲಿಲ್ಲ ನೀನು ಇಷ್ಟೊಂದು ದುರಾಸೆ ತುಂಬಿದ ನೀಚ ಮಹಿಳೆಯಾಗಿರ್ತೀಯಾ ಅಂತ. ಅತ್ತಿಗೆ ಎಷ್ಟೊಂದು ಕಷ್ಟಪಟ್ಟು ಮನೆಯನ್ನು ಸಂಭಾಳಿಸುತ್ತಿದ್ದಾರೆ. ಆದ್ರೆ ನೀನು ಅವರ ಕಷ್ಟದ ದುಡ್ಡನ್ನು ಲಪಟಾಯಿಸಲು ನೋಡ್ತಾ ಇದೀಯಾ? ಶಾರದಾ ಅವರ ಕಣ್ಣುಗಳಲ್ಲಿ ಸಹ ನೀರು ತುಂಬಿತ್ತು. ದೀಪಾ ಮಗಳೇ, ನಾನು ನಿನ್ನನ್ನು ನನ್ನ ಸ್ವಂತ ಮಗಳ ರೀತಿನೇ ಭಾವಿಸಿದ್ದೆ. ಆದ್ರೆ ನೀನು ನನ್ನ ಮನೆಯನ್ನು ಮುರಿದು ಹಾಕ್ಬಿಟ್ಟೆ. ಆರತಿ ಏನಾದರೂ ಈ ಮನೆಯಲ್ಲಿ ಇಲ್ಲದೆ ಇದ್ದಿದ್ರೆ ಈ ಮನೆ ಯಾವತ್ತೂ ನಿಂತುಕೊಳ್ಳುತ್ತಲೇ ಇರಲಿಲ್ಲ. ನಾವೆಲ್ಲರೂ ಏನಾಗಿ ಬಿಡ್ತಾ ಇದ್ವೋ ಏನೋ. ಆರತಿ ಆ ಫೈಲನ್ನು ಎತ್ತಿಕೊಂಡು ಹೇಳ್ತಾಳೆ, ದೀಪಾ, ನನಗೆ ದುಡ್ಡಿನ ಬಗ್ಗೆ ಯಾವುದೇ ಮೋಹವಿಲ್ಲ. ನನಗೆ ಕೇವಲ ಸತ್ಯ ಮತ್ತು ನನ್ನವರ ಪ್ರೀತಿ ಒಂದಿದ್ರೆ ಸಾಕು. ಬುದ್ಧಿವಂತಿಕೆಯಿಂದ, ಚಾಲಾಕಿತನದಿಂದ ದುಡ್ಡನ್ನು ಸಂಪಾದನೆ ಮಾಡಬಹುದು. ಆದರೆ ಗೌರವ ಮತ್ತು ಪರಿವಾರವನ್ನು ಯಾವತ್ತೂ ಸಂಪಾದಿಸಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾ ಆರತಿ ತುಂಬಾ ಶಾಂತವಾಗಿ ಅಲ್ಲಿಂದ ಅಡಿಗೆ ಮನೆಗೆ ಹೊರಟು ಹೋದ್ಲು. ದೀಪ ನಾಚಿಕೆಯಿಂದ ಅಲ್ಲೇ ನೆಲದ ಮೇಲೆ ಕುಳಿತಿದ್ಲು. ಅವಳ ಕಣ್ಣುಗಳಿಂದ ಪಶ್ಚಾತ್ತಾಪದ ಕಣ್ಣೀರು ಬರ್ತಾ ಇತ್ತು. ಅವಳಿಗೆ ಈಗ ಅರ್ಥವಾಗಿತ್ತು, ಯಾವ ಅಕ್ಕನನ್ನು ನಾನು ಮುಟ್ಟಾಳಿ, ಇವಳೊಬ್ಳು ಅಮಾಯಕಳು, ಇವಳಿಗೆ ಏನೂ ಅರ್ಥವಾಗುವುದಿಲ್ಲ ಅಂತ ಅಂದುಕೊಂಡಿದ್ದಳೋ ಅವಳೇ ಈ ಮನೆಯ ನಿಜವಾದ ಅನ್ನಪೂರ್ಣೆಯಾಗಿದ್ಲು ಅಂತ. ಕಿಟ್ಟಿ ಪಾರ್ಟಿಯ ನಂತರ ಆ ಮನೆಯ ಪರಿಸ್ಥಿತಿ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತು. ಇತ್ತೀಚೆಗೆ ದೀಪ ತುಂಬಾ ನಾಚಿಕೆ ಪಡುತ್ತಾ ತಲೆ ಬಗ್ಗಿಸಿಕೊಂಡು ನಡೆದುಕೊಳ್ತಾ ಇದ್ಲು. ಅವಳು ತನ್ನ ರೂಮಿನಿಂದ ಹೊರಗೆ ಬರಲೇ ತುಂಬಾ ಯೋಚಿಸುತ್ತಿದ್ಲು. ಆರತಿ ಅಥವಾ ಶಾರದಾ ಅವರು ಎದುರುಗಡೆ ಬಂದಾಗ ದೀಪ ತನ್ನ ಕಣ್ಣುಗಳನ್ನು ಬಗ್ಗಿಸಿಕೊಳ್ತಾ ಇದ್ಲು. ಅವಳ ಗಂಡ ಅವನು ಕೂಡ ಅವಳ ಜೊತೆ ಸರಿಯಾಗಿ ಮಾತನಾಡ್ತಾ ಇರಲಿಲ್ಲ. ದೀಪಾಳ ತವರು ಮನೆಯಿಂದ ರಾಜೇಶ್ ಪದೇ ಪದೇ ಫೋನ್ ಮಾಡಿ, ಅಕ್ಕ, ತಕ್ಷಣ ನನಗೆ ದುಡ್ಡು ಬೇಕು, ದುಡ್ಡನ್ನು ಕಳಿಸಿಕೊಡು ಅಂತ ಕೇಳಿದಾಗ ದೀಪ ಕೋಪದಿಂದ ಕೂಗಾಡ್ತಾ ಇದ್ಲು, ಇಲ್ಲ, ಇನ್ನು ಮುಂದೆ ನಾನು ಒಂದೇ ₹1 ಕೂಡ ಕಳಿಸಲು ಸಾಧ್ಯವಿಲ್ಲ. ನಿಮ್ಮಿಂದ ನಾನು ನನ್ನ ಮನೆಯಲ್ಲಿ ವಿಶ್ವಾಸವನ್ನು, ಗೌರವವನ್ನು ಕಳೆದುಕೊಂಡು ಬಿಟ್ಟಿದ್ದೇನೆ. ಇನ್ನು ಮುಂದೆ ನೀವುಗಳು ಕೂಡ ಕಷ್ಟಪಟ್ಟು ದುಡ್ಡನ್ನು ಸಂಪಾದಿಸುವುದನ್ನು ಕಲಿಯಿರಿ ಅಂತ ಹೇಳಿಬಿಟ್ಟಿದ್ದಳು. ದೀಪಾಗೆ ನಿಧಾನವಾಗಿ ಅರ್ಥವಾಗ್ತಾ ಇತ್ತು. ಅವಳಿಗೆ ಒಂದು ಕಷ್ಟ ಅಂತ ಬಂದಾಗ ತನ್ನ ತವರು ಮನೆಯವರು ಅವಳ ಬಳಿ ಕೇವಲ ದುಡ್ಡಿಗಾಗಿ ಪೀಡಿಸ್ತಾ ಇದ್ರು. ಆದರೆ ತನ್ನ ಅತ್ತೆ ಮನೆಯಲ್ಲಿ ತನ್ನ ಅಕ್ಕ ಅವಳಿಗಾಗಿ ಯಾವಾಗಲೂ ಬೆನ್ನೆಲುಬಾಗಿ ನೆರವಾಗಿ ನಿಂತಿದ್ದಳು ಎಂದು. ಒಂದು ದಿನ 4 ಗಂಟೆಗೆ ದೀಪಾಗೆ ಎಚ್ಚರವಾಗಿತ್ತು. ಮನೆಯಲ್ಲಿ ಎಲ್ಲರೂ ಹಾಯಾಗಿ ಮಲಗಿದ್ರು. ದೀಪ ಹೊರಗೆ ನೀರು ಕುಡಿಯಲು ಅಂತ ಬಂದಾಗ ಗಮನಿಸುತ್ತಾಳೆ, ಅಡಿಗೆ ಮನೆಯಲ್ಲಿ ಇನ್ನೂ ದೀಪಗಳು ಉರಿಯುತ್ತಿದ್ವು. ಅವಳು ತಕ್ಷಣ ಅಡಿಗೆ ಮನೆಗೆ ಹೋಗಿ ಬಗ್ಗಿ ನೋಡ್ತಾಳೆ. ಆರತಿ ತನ್ನ ಟಿಫಿನ್ ಸೆಂಟರ್ಗಾಗಿ ಅಡಿಗೆಯನ್ನು ತಯಾರಿಸಲು ಎಷ್ಟೊಂದು ಕಷ್ಟಪಡ್ತಾ ಇದ್ಲು. ಅವಳು ಆ ಚಲ್ಲಿಯಲ್ಲಿಯೋ ಬೆವರುತ್ತಿದ್ದಳು. ಅವಳ ಕೈಗಳ ಮೇಲೆ ಬಿಸಿ ಬಿಸಿ ಎಣ್ಣೆ ಕೂಡ ಸಿರಿತಿತ್ತು. ಆರತಿಯನ್ನು ಆ ರೀತಿ ಒಂಟಿಯಾಗಿ ಕಷ್ಟಪಡೋದನ್ನ ನೋಡಿ ಮೊಟ್ಟ ಮೊದಲ ಬಾರಿ ದೀಪಾಳ ಹೃದಯ ಕರಗಿತ್ತು. ಅವಳ ಕಣ್ಣುಗಳಿಂದ ನೀರು ಬರಲು ಶುರುವಾಯಿತು. ದೀಪ ಏನನ್ನು ಮಾತನಾಡದೆ ನೇರವಾಗಿ ಅಡಿಗೆ ಮನೆಗೆ ಹೋಗಿ ಅವಳು ಆರತಿಯಾಗೆ ಸಹಾಯ ಮಾಡಲು ಮುಂದಾಗ್ತಾಳೆ. ಆರತಿ ಎಷ್ಟೋ ಆಶ್ಚರ್ಯವಾಗಿ ನೋಡ್ತಾಳೆ. ದೀಪ, ನೀನು ಇಷ್ಟೊಂದು ಬೇಗ ಯಾಕೆ, ಏನಾಯ್ತು ಅಂತ ಕೇಳಿದಾಗ ದೀಪ ಏನು ಮಾತನಾಡದೆ ತನ್ನ ಅಕ್ಕನ ಬೆವರನ್ನು ಒರೆಸುತ್ತಾ ತುಂಬಾ ಪ್ರೀತಿಯಿಂದ ಹೇಳ್ತಾಳೆ, ಅಕ್ಕ, ನನಗೂ ಕೂಡ ಕೆಲವೊಂದು ಕೆಲಸ ಮಾಡುವುದನ್ನು ಹೇಳಿಕೊಡಿ. ನಾನು ಎಲ್ಲಿಯವರೆಗೂ ನಿಮ್ಮ ಮೇಲೆ ಭಾರವಾಗಿರಲು ಸಾಧ್ಯ? ನಾನು ಕೂಡ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕಲ್ವಾ ಎಂದು. ಆರತಿ ಎಷ್ಟೋ ಆಶ್ಚರ್ಯದಿಂದ ದೀಪಾಳ ಮುಖವನ್ನೇ ನೋಡ್ತಾ ಇದ್ಲು. ಈ ಬಾರಿ ದೀಪಾಳ ಮುಖದಲ್ಲಿ ಯಾವುದೇ ಸುಳ್ಳು, ಮೋಸ, ತಮಾಷೆ ಇರಲಿಲ್ಲ. ಅವಳ ಕಣ್ಣುಗಳಲ್ಲಿ ಕೇವಲ ಪಶ್ಚಾತ್ತಾಪ ಮತ್ತು ತನ್ನ ಅಕ್ಕನ ಮೇಲೆ ಗೌರವ ತುಂಬಿಕೊಂಡಿತ್ತು. ಆರತಿ ಮುಗುಳ್ನಗುತ್ತಾ ದೀಪಾಳ ತಲೆಯ ಮೇಲೆ ಪ್ರೀತಿಯಿಂದ ಕೈಯನ್ನು ಇಟ್ಟು ಹೇಳ್ತಾಳೆ, ಇಲ್ಲಿ ಕುಳಿತುಕೋ, ನಾನು ನಿನಗೆ ಎಲ್ಲವನ್ನೂ ಹೇಳ್ಕೊಡ್ತೀನಿ. ಆ ದಿನದ ನಂತರ ದೀಪಾಳ ದಿನಚರಿ ಕೂಡ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಕೆಲಸಕ್ಕೆ ಹೋಗುವ ಮೊದಲು ಅವಳು ಮನೆಯಲ್ಲಿ ಆರತಿಗೆ ಸ್ವಲ್ಪ ಸಹಾಯವನ್ನು ಮಾಡ್ತಾ ಇದ್ಲು. ನಂತರ ಸಾಯಂಕಾಲ ಮನೆಗೆ ಬಂದ ನಂತರ ಕೂಡ ಅಡಿಗೆ ಮನೆಯ ಕೆಲಸಗಳನ್ನು ಸಂಭಾಳಿಸಲು ಪ್ರಯತ್ನ ಪಡ್ತಾ ಇದ್ಲು. ಅವಳ ಹೆಸರಿನ ಮೇಲೆ ಮನೆಗೆ ಬರುತ್ತಿದ್ದ ರೇಷನ್ ಅವಳು ಈಗ ಎಷ್ಟೋ ಸಂತೋಷವಾಗಿ ತನ್ನ ಅಕ್ಕನ ಕೆಲಸಕ್ಕೆ ಬಳಸಿಕೊಳ್ಳಲು ಸಹಾಯ ಮಾಡ್ತಾ ಇದ್ಲು.
ದೀಪ ಈಗ ಸುಮ್ಮನೆ ಖರ್ಚು ಮಾಡುವ ಬದಲು ಮನೆಗೆ ಅವಶ್ಯವಿರುವ ವಸ್ತುಗಳ ಬಗ್ಗೆ ಕೂಡ ಯೋಚಿಸುತ್ತಿದ್ಲು. ಇದೇ ರೀತಿ ಈಗ 2 ತಿಂಗಳು ಕಳೆದು ಹೋಗಿತ್ತು. ಆರತಿ ಈ 2 ತಿಂಗಳಲ್ಲಿ ಪ್ರತಿದಿನ ದೀಪಾಳನ್ನು ತುಂಬಾ ಗಮನಿಸುತ್ತಿದ್ಲು. ದೀಪ ಈಗ ಪೂರ್ತಿಯಾಗಿ ಬದಲಾಗುತ್ತಿದ್ದಳು. ಅವಳು ತನ್ನ ಹಳೆಯ ಎಲ್ಲಾ ತಪ್ಪುಗಳ ಮೇಲೆ ನಿಜವಾಗಿಯೂ ಪಶ್ಚಾತ್ತಾಪ ಪಡ್ತಾ ಇದ್ಲು. ಒಂದು ದಿನ ಮಧ್ಯಾಹ್ನ ಮತ್ತೆ ಆರತಿ ವಿಕ್ರಮ್ ಅವರ ಆಫೀಸಿಗೆ ಟಿಫಿನ್ ಅನ್ನು ತೆಗೆದುಕೊಂಡು ಹೋಗ್ತಾಳೆ. ವಿಕ್ರಮ್ ಅವರು ಮುಗುಳ್ನಗುತ್ತಾ ಕೇಳ್ತಾರೆ, ಆರತಿ ಹೇಳಿ, ಈಗ ನಿಮ್ಮ ಮನೆ ಹೇಗಿದೆ? ನಿಮ್ಮ ಸಣ್ಣ ತಂಗಿ ಈಗ ಏನ್ ಮಾಡ್ತಾ ಇದ್ದಾಳೆ? ನಾವು ಮಾಡಿದ ಪ್ಲಾನ್ನಿಂದ ಅವಳಿಗೆ ಬುದ್ಧಿ ಬಂದ ಇನ್ನೂ ಇಲ್ವಾ? ಆರತಿ ಎಷ್ಟೋ ಸಂತೋಷವಾಗಿ ತೃಪ್ತಿಯಿಂದ ಹೇಳ್ತಾಳೆ, ವಿಕ್ರಮ್ ಸರ್, ನಿಮ್ಮ ಈ ಉಪಕಾರವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಹಾಯದಿಂದ ನನ್ನ ತಂಗಿ ಈಗ ಪೂರ್ತಿಯಾಗಿ ಬದಲಾಗಿದ್ದಾಳೆ. ಅವಳಿಗೆ ತನ್ನ ತಪ್ಪಿನ ಅರಿವಾಗಿದೆ. ಅವಳು ಈಗ ತನ್ನ ಅತ್ತೆ ಮನೆಯನ್ನು ನನ್ನ ಮನೆ ಎಂದುಕೊಂಡು ಪೂರ್ತಿ ನಿಷ್ಠೆಯಿಂದ ನಡೆದುಕೊಳ್ತಾ ಇದ್ದಾಳೆ. ವಿಕ್ರಮ್ ಅವರು ಕೂಡ ಎಷ್ಟೋ ಸಂತೋಷವಾಗಿ ಹೇಳ್ತಾರೆ, ಇದು ತುಂಬಾ ಒಳ್ಳೆಯ ಸಮಾಚಾರ. ಆರತಿ ವಿಕ್ರಮ್ ಅವರ ಮುಂದೆ ತುಂಬಾ ವಿನಮ್ರತೆಯಿಂದ ಕೈ ಜೋಡಿಸಿ ಕೇಳ್ಕೊಳ್ತಾಳೆ, ವಿಕ್ರಮ್ ಸರ್, ನಾನು ಈ ದಿನ ಮತ್ತೆ ನಿಮ್ಮ ಬಳಿ ಒಂದು ವಿಷಯವನ್ನು ಕೇಳಿಕೊಳ್ತಾ ಇದ್ದೀನಿ. ನೀವು ದೀಪಾಳ ಸಂಬಳದ ಆ ರೇಷನ್ ವೌಚರ್ಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ಇಂದಿನಿಂದ ನೀವು ಅವಳ ಪೂರ್ತಿ ಸಂಬಳವನ್ನು ಅವಳ ಬ್ಯಾಂಕ್ ಅಕೌಂಟ್ಗೆ ದುಡ್ಡಾಗಿ ಕಳುಹಿಸಿಬಿಡಿ. ಈ ಮಾತು ಕೇಳಿದ ತಕ್ಷಣ ವಿಕ್ರಮ್ ಅವರು ಎಷ್ಟೋ ಆಶ್ಚರ್ಯ ಪಡುತ್ತಾರೆ. ಏನು ಏನು ಆರತಿ, ನೀವು ಮತ್ತೆ ಅವಳ ಮೇಲೆ ವಿಶ್ವಾಸ ತೋರಿಸ್ತಾ ಇದ್ದೀರಾ? ಹೌದು ಸರ್, ನಮ್ಮವರಿಗೆ ಒಂದೇ ಒಂದು ಬಾರಿಯಾದರೂ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳುವ ಅವಕಾಶವನ್ನು ನಾವು ಕೊಡಲೇಬೇಕು. ನಾವು ಈಗಲೂ ಅವಳ ಮೇಲೆ ಅನುಮಾನ ಪಟ್ಟರೆ ಅವಳ ಆತ್ಮಸ್ಥೈರ್ಯ ಕುಸಿದು ಹೋಗಬಹುದು. ನನಗೆ ನನ್ನ ತಂಗಿಯ ಮೇಲೆ ಪೂರ್ತಿ ವಿಶ್ವಾಸವಿದೆ. ವಿಕ್ರಮ್ ಅವರಿಗೆ ಆರತಿಯ ಮೇಲೆ ಎಷ್ಟೊಂದು ಗೌರವ ಉಂಟಾಗಿತ್ತು. ಅವರು ತಕ್ಷಣ ಮ್ಯಾನೇಜರ್ ಅನ್ನು ಕರೆದು ಇಂದಿನಿಂದ ದೀಪಾಳ ಪೂರ್ತಿ ಸಂಬಳ ಅವಳ ಬ್ಯಾಂಕ್ ಅಕೌಂಟ್ಗೆ ಹೋಗುವಂತೆ ಆದೇಶವನ್ನು ಹೊರಡಿಸುತ್ತಾರೆ. ಮುಂದಿನ ತಿಂಗಳು ದೀಪಾಳ ಮೊಬೈಲ್ಗೆ ಬ್ಯಾಂಕಿನಿಂದ ಬಂದಂತಹ ಆ ಒಂದು ಮೆಸೇಜ್ ನೋಡಿ ಅವಳು ಎಷ್ಟೋ ಶಾಕ್ ಆಗಿದ್ಲು. ಅವಳ ಪೂರ್ತಿ ಸಂಬಳ 85,000 ಅವಳ ಬ್ಯಾಂಕ್ ಅಕೌಂಟ್ಗೆ ಬಂದಿತ್ತು. ಅವಳು ತಕ್ಷಣ ಡೈರೆಕ್ಟರ್ ಬಳಿ ಹೋಗ್ತಾಳೆ. ಡೈರೆಕ್ಟರ್ ಮುಗುಳ್ನಗುತ್ತಾ ಹೇಳ್ತಾರೆ, ದೀಪಾ, ಇದೆಲ್ಲವೂ ನಿನ್ನ ಅಕ್ಕ ಆರತಿಯವರಿಂದ ನಡೆದಿರುವುದು. ಅವರೇ ಬಾಸ್ಗೆ ಹೇಳಿ ನಿಮ್ಮ ಸಂಬಳವನ್ನು ಕ್ಯಾಶ್ ಆಗಿ ಕೊಡಲು ವಿನಂತಿ ಮಾಡಿಕೊಂಡಿದ್ರು. ಯಾಕೆಂದ್ರೆ ಅವರಿಗೆ ಈಗ ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಬಂದುಬಿಟ್ಟಿದೆ. ಈ ಮಾತು ಕೇಳಿದ ತಕ್ಷಣ ದೀಪಾಳ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಅವಳು ತಕ್ಷಣ ಆಫೀಸಿನಿಂದ ಮನೆಗೆ ಓಡಿ ಬಂದಿದ್ಲು. ಮನೆಗೆ ಹೋಗಿ ದೀಪ ನೇರವಾಗಿ ಆರತಿಯ ಕಾಲಿಗೆ ಬಿದ್ದು ಜೋರಾಗಿ ಅಳುತ್ತಿದ್ದಳು. ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಾನು ಕಣ್ಣೆದ್ದು ಕುರುಡಿಯಾಗಿ ಬಿಟ್ಟಿದ್ದೆ. ನಿಮ್ಮನ್ನು ನಾನು ಅರ್ಥನೇ ಮಾಡಿಕೊಳ್ಳಲಿಲ್ಲ. ಆದರೆ ನೀವು ಮಾತ್ರ ನನ್ನ ತಪ್ಪನ್ನು ತಿದ್ದುವಂತಹ, ನನ್ನನ್ನು ಸರಿದಾರಿಗೆ ತರುವಂತಹ ಮಾರ್ಗವನ್ನು ಯಾವ ರೀತಿ ಆಯ್ಕೆ ಮಾಡಿದ್ರಿ ಅಂದರೆ ಅದರಿಂದ ನನ್ನ ಕಣ್ಣುಗಳನ್ನು ತೆರೆಸಿಬಿಟ್ರಿ. ನೀವು ನನಗೆ ಎಂತಹ ಶಿಕ್ಷೆಯನ್ನು ಕೊಟ್ರಿ ಅಂದರೆ ಅದರಿಂದ ನನ್ನ ಬುದ್ಧಿ, ನನ್ನ ಪರಿವಾರ, ನನ್ನ ಸಂಸಾರ ಕೂಡ ಉಳಿತು. ಆರತಿ ತಕ್ಷಣ ದೀಪಾಳನ್ನು ಎಬ್ಬಿಸಿ ತಬ್ಬಿಕೊಳ್ತಾರೆ. ದೀಪಾ, ನೀನು ಯಾಕೆ ಇನ್ನೂ ಅಳ್ತಾ ಇದೆಯಾ? ನೀನು ಈ ಮನೆಯ ಚಿಕ್ಕ ಸೊಸೆ, ನನ್ನ ಚಿಕ್ಕ ತಂಗಿ. ನಾವೆಲ್ಲರೂ ಒಟ್ಟಿಗೆ ಜೊತೆಯಲ್ಲಿ ಇರುವವರೆಗೂ ಈ ಮನೆಗೆ ಯಾರ ಕೆಟ್ಟ ದೃಷ್ಟಿ ಸಹ ಬೀಳುವುದಿಲ್ಲ. ದೀಪ ಅದೇ ದಿನ ತನ್ನ ಪೂರ್ತಿ ಸಂಬಳದಲ್ಲಿ 40,000 ರೂಪಾಯಿಯನ್ನು ತನ್ನ ಅತ್ತೆಯ ಕೈಗೆ ಇಟ್ಟಿದ್ಲು. ದೀಪ ಎಷ್ಟೋ ಆತ್ಮವಿಶ್ವಾಸದಿಂದ ಹೇಳ್ತಾಳೆ, ಅಕ್ಕ, ಇನ್ನು ಮುಂದೆ ನನ್ನ ಸಂಬಳದ ಅರ್ಧ ದುಡ್ಡನ್ನು ನಾನು ಮನೆಯ ಖರ್ಚಿಗಾಗಿ ಕೊಡುತ್ತೇನೆ. ಉಳಿದ ದುಡ್ಡಿನಿಂದ ನಾನು ನನ್ನ ಖರ್ಚುಗಳನ್ನು ನೋಡಿಕೊಳ್ಳುತ್ತೇನೆ. ಇನ್ನು ಮುಂದೆ ಈ ಮನೆಯ ಭಾರವನ್ನು ಕೇವಲ ನೀವೊಬ್ಬರೇ ಹೊರುವ ಅವಶ್ಯಕತೆ ಇಲ್ಲ. ನಿಮ್ಮ ಜೊತೆ ಯಾವಾಗಲೂ ನಾನು ಕೂಡ ನಿಂತುಕೊಳ್ಳುತ್ತೇನೆ. ಮನೆಯವರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತ್ತು. ಆ ಮನೆಯಲ್ಲಿ ಈಗ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಅವರೆಲ್ಲರೂ ತುಂಬಾ ಸಂತೋಷವಾಗಿದ್ರು. ಈಗ ದೀಪ ಆರತಿಗಾಗಿ ಹೊಸ ಕಂಪನಿಗಳಿಂದ ಆರ್ಡರ್ಗಳನ್ನು ಸಹ ತೆಗೆದುಕೊಂಡು ಬರುತ್ತಿದ್ದಳು. ಮನೆಯವರಿಗೆ ಮೋಸ ಮಾಡಿ ತನ್ನ ಸಂಬಳವನ್ನು ಬಚ್ಚಿಡುತ್ತಿದ್ದ ದೀಪ ಈಗ ಮನೆಗೆ ದೊಡ್ಡ ಸಹಾಯವನ್ನೇ ಮಾಡುತ್ತಿದ್ದಳು. ಆ ಮನೆಯ ಹಿರಿಯ ಸೊಸೆಯ ನಿಜವಾದ ಪ್ರೀತಿ ಮತ್ತು ಬುದ್ಧಿವಂತಿಕೆ ಮುಳುಗುತ್ತಿರುವ ಆ ಸಂಸಾರವನ್ನು ಮತ್ತೆ ದಾರಿಗೆ ತಂದಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.